ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾರ್ತಿನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ಮೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನೀತಿದುಷ್ಯತಮೋ ಬಂಧಮೋಕ್ಷಾಕ್ಷಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ನಿಗಮಕಲ್ಪತರೋರ್ಗಲಿತಂ ಬಲಂ ಶುಭಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ರಸಿಕಾಃ ಮುಹುರ್ಮುಹುಃ ಭುವಿ ಭಾವುಕಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಂ ಆದ್ಯಮೀಶಂ ವಂದೇ ಭವಗ್ನಮವರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಜಯಮುದೀರಯೇ ಆಚಾರ್ಯಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಅರ್ತಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ದುರ್ವಾದಿದ್ವಾಂತರವೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಳವೇ. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನಮಃ. ಸತ್ಯಾವಿದ್ಯಕರಾಬ್ಜೋದ್ದಾನ್ ಪಂಚಾಶತ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಅನವದ್ಯಾತ್ಮಚಾರಿತ್ರ್ಯಂ ವಾದಿಗದ್ಯೋತಭಾಸ್ವರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮಧ್ವಮಾನಸತೀರ್ಥೇ ಜೈಸೂರ್ಯವಿಕಾಸಿತೆ ಸತ್ಯಾತ್ಮತೀರ್ಥನಲಿನೇ ಚಂಚರೀಕತಿ ಮೇ ಮನಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುಂ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕೋವಾಚ. ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಪ್ರಹ್ಲಾದನ ಮಹಿಮೆಯನ್ನ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹಿರಣ್ಯಕಶಿಪು ತಪಸ್ಸನ್ನು ಮಾಡಿ ಎಲ್ಲ ದೇವತೆಗಳ ಸ್ಥಾನಮಾನಗಳನ್ನು ಆಕ್ರಮಣವನ್ನು ಮಾಡಿದ. ಆವಾಗ ಯಾವ ಧರ್ಮ ಕಾರ್ಯ ದೇವ ಕಾರ್ಯ ನಡೆಯೋದಕ್ಕೆ ಏನಾಯಿತು ಅಂದರೆ ಆತಂಕ ಆಯಿತು. ಆದ್ದರಿಂದ ದೇವತೆಗಳೆಲ್ಲ ಪರಮಾತ್ಮನಿಗೆ ಏನಾಗ್ತಾ ಇದ್ದಾರೆ, ಮೊರೆ ಹೋಗ್ತಾ ಇದ್ದಾರೆ. ಆವಾಗ ಭಗವಂತ ದೇವತೆಗಳಿಗೆ ಸಮಾಧಾನವನ್ನು ಮಾಡ್ತಾನೆ. ಏನಂತ? ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಹಾದುಷು ಧರ್ಮೇ ಚ ಮೈ ವಿದ್ವೇಷಃ ಸವಾ ಆಶು ವಿನಶ್ಯತಿ ಎಂಬುದಾಗಿ. ಯಾವಾಗ ಅವನು ಬೇಕಾದಷ್ಟು ವರ ಇರಲಿ, ಬೇಕಾದಷ್ಟು ವರ ಇದ್ರೂ ಕೂಡ ಯದಾ ವೇದೇಶು ದೇವೇಶು ವೇದಗಳಲ್ಲಿ ದೇವತೆಗಳಲ್ಲಿ ಧರ್ಮದಲ್ಲಿ ಧರ್ಮೇಜ ಮೈ ವಿದ್ವೇಷಃ ನನ್ನಲ್ಲಿ ಯಾವಾಗ ದ್ರೋಹವನ್ನು ಮಾಡ್ತಾನೆ ಸವಾ ಆಶು ವಿನಶ್ಯತಿ ಅವನಿಗೆ 1000 ವರ ಇದ್ರೂ ಕೂಡ ನಾನು ಅವನನ್ನು ಸಂಹಾರವನ್ನು ಮಾಡ್ತೇನೆ ಅಂತ ದೇವತೆಗಳಿಗೆ ಭಗವಂತ ಸಮಾಧಾನವನ್ನು ಮಾಡಿದ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾನೆ. ನಿರ್ವೈರಾಯ ಪ್ರಶಾಂತಾಯ ಸ್ವಸುಧಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದ್ರುಹೇತ್ ಹನಿಷ್ಯೇಪಿ ವರೋಚಿತಂ ಎಂಬುದಾಗಿ ನಿರ್ವೈರಾಯ ಯಾವ ವೈರಿಗಳೂ ಇಲ್ಲದೇ ಇರುವ
ಪ್ರಶಾಂತನಾದ ತನ್ನ ಮಗನಾದ ಪ್ರಹ್ಲಾದನಿಗೆ ಯಾವಾಗ ದ್ರೋಹವನ್ನು ಮಾಡ್ತಾನೋ ಆವಾಗ ನಾನು ಅವನನ್ನು ಸಂಹಾರ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಅದಕ್ಕೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ವ್ಯಾಖ್ಯಾನವನ್ನು ಮಾಡುವಾಗ ಹೇಳ್ತಾರೆ, ನಿರ್ವೈರಾಯ ಅಂದರೆ ಯಾವ ವೈರಿಗಳು ಇಲ್ಲದೆ ಇರುವ, ಸ್ವಸುತಾಯ ಅಂದರೆ ತನ್ನ ಮಗನಾದ ಪ್ರಹ್ಲಾದ ನೇರವಾಗಿ ಭಗವಂತನ ಮಗ ಅಲ್ಲ, ಎಲ್ಲರೂ ಮಕ್ಕಳೇ, ಆದರೆ ನೇರವಾದ ಮಗ ಅಲ್ಲ. ಮತ್ತೆ ನಿರ್ವೈರಾಯ ಯಾವ ವೈರಿಗಳೂ ಇಲ್ಲದೇ ಇರುವ, ಅದು ಹೇಗೆ ಸಾಧ್ಯ? ಪ್ರಹ್ಲಾದರಾಜನಿಗೆ ತಂದೆ ದೊಡ್ಡ ವೈರಿ ಇದ್ದಾನೆ ಅಂದ ಮೇಲೆ ಇದೆಲ್ಲ ಹೇಗೆ ಸಮನ್ವಯವಾಗ್ತದೆ ಅಂತ ಕೇಳಿದ್ರೆ ಸತ್ಯಧರ್ಮರ ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರೆ, ಇದೆಲ್ಲ ಪ್ರಹ್ಲಾದರಾಜರಲ್ಲಿ ಇರತಕ್ಕಂತಹ ವಾಯುದೇವರಿಗೆ ಸಮನ್ವಯವಾಗ್ತದೆ ಅಂತ ಹೇಳ್ತಾರೆ. ಪ್ರಹ್ಲಾದರಾಜರ ಒಳಗಡೆ ಇರತಕ್ಕಂತಹ ಪ್ರಾಣದೇವರಿಗೆ ಸಮನ್ವಯ ಆಗ್ತಾ ಇದೆ. ನಿರ್ವೈರಾಯ ಅಂದರೆ ಪ್ರಾಣದೇವರಿಗೆ ಯಾವ ವೈರಿಗಳು ಇಲ್ಲ ಅಂತಿಲ್ಲ. ಅಸುರರೆಲ್ಲ ಏನು ಮಾಡ್ತಾರೆ ಅಂದರೆ ಎಲ್ಲ ದೇವತೆಗಳ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಆಕ್ರಮಣವನ್ನು ಮಾಡಿದಾಗ ಅಸುರರ ಆಕ್ರಮಣದ ಪ್ರಭಾವದಿಂದ ಗರುಡಶೇಷ ರುದ್ರಾದಿಗಳೆಲ್ಲರೂ ಕೂಡ ಮೂಲ ರೂಪ ಅವತಾರ ರೂಪದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ನಡ್ಕೊಳ್ತಾರೆ. ಆದ್ದರಿಂದಲೇ ಧರ್ಮರಾಜ ವ್ಯತ್ಯಾಸವಾಗಿ ನಡ್ಕೊಂಡ, ಅರ್ಜುನ ವ್ಯತ್ಯಾಸವಾಗಿ ನಡ್ಕೊಂಡ, ವ್ಯತ್ಯಾಸವಾಗಿ ನಡೆದುಕೊಳ್ಳದೇ ಇರತಕ್ಕಂಥವರು ಭೀಮಸೇನ ದೇವರು, ದ್ರೌಪದಿ ಮಾತ್ರ. ಆದ್ದರಿಂದ ಇವರೆಲ್ಲರೂ ಕೂಡ ಅಸುರರ ಆಕ್ರಮಣದ ಪ್ರಭಾವದಿಂದ ಏನಾಗ್ತಾರೆ ಅಂತ ಕೇಳಿದ್ರೆ ಕ್ಷೋಭೆಗೆ ಒಳಗಾಗ್ತಾರೆ. ಆದರೆ ಆವಾಗ ಅಸುರರಿಗೆಲ್ಲ ಸಂತೋಷ ಆಯಿತು, ಎಲ್ಲ ದೇವತೆಗಳನ್ನು ನಾವು ಗೆದ್ದಾಗಿದೆ, ನಮ್ಮ ಆಸುರಿ ಪ್ರಭಾವವನ್ನು ತೋರಿಸಿ ಆಗಿದೆ, ಇನ್ನು ಉಳಿದವರು ಪ್ರಾಣದೇವರು ಒಬ್ಬರೇ ಅಂತ ಪ್ರಾಣದೇವರ ದೇಹದ ಮೇಲೆ ಎರಗುತ್ತಾರೆ. ಕೋಟಿ ಕೋಟಿ ಸಂಖ್ಯಾಕರಾದ ದೈತ್ಯರು ಪ್ರಾಣದೇವರ ದೇಹದ ಮೇಲೆ ಎರಗಿದಾಗ ಏನಾಯಿತು ಅಂದರೆ ಮಣ್ಣಿನ ಹೆಂಟೆಯನ್ನು ಗೋಡೆಗೆ ಎಸೆದರೆ ಹೇಗೆ ಪುಡಿಪುಡಿಯಾಗಿ ಬೀಳಬೇಕೋ ಹಾಗೆ ಅಸುರರೆಲ್ಲೂ ಪುಡಿಪುಡಿಯಾಗಿ ಬೀಳುತ್ತಾರೆ. ಹಾಗಾಗಿ ವೈರಿಗಳ ಬಾಧೆ ಪ್ರಾಣದೇವರಿಗೆ ಯಾವ ಕಾಲದಲ್ಲೂ ಆಗುವುದಿಲ್ಲ, ಮೂಲ ರೂಪಕ್ಕೂ ಆಗುವುದಿಲ್ಲ, ಅವತಾರ ರೂಪಕ್ಕೂ ಆಗುವುದಿಲ್ಲ. ಅಸುರಾವೇಶದ ಪ್ರಭಾವದಿಂದ ಅವರೇನೋ ಪರಮಾತ್ಮನಿಗೆ ತಪ್ಪಾಗಿ ನಡ್ಕೊಳ್ತಕ್ಕಂತಹ ವಿಚಾರ ಇಲ್ಲವೇ ಇಲ್ಲ. ಆದ್ದರಿಂದ ನಿರ್ವೈರಾಯ ಅನ್ನುವಂತಹ ಮಾತು ಯಾರಿಗೆ ಸಮನ್ವಯವಾಗ್ತದೆ ಅಂತ ಕೇಳಿದ್ರೆ ಪ್ರಹ್ಲಾದರಾಜರ ಒಳಗಡೆ ಇರತಕ್ಕಂತಹ ಪ್ರಾಣದೇವರಿಗೆ ಸಮನ್ವಯವಾಗ್ತಾ ಇದೆ. ನಿರ್ವೈರಾಯ ಪ್ರಶಾಂತಾಯ, ಪ್ರಶಾಂತ ಅಂದರೆ ಶಂ ಅಂದರೆ ಸುಖ ಸ್ವರೂಪನಾದ ಪರಮಾತ್ಮ. ಆ ಸುಖ ಸ್ವರೂಪನಾದ ಪರಮಾತ್ಮನನ್ನ ವಿಶಿಷ್ಟವಾಗಿ ಯಾವಾಗಲೂ ಉಪಾಸನೆಯನ್ನ ಮಾಡ್ತಾ ಇರತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಪ್ರಾಣದೇವರು. ಅಂತಹ ಪ್ರಾಣದೇವರ ಆವೇಶಕ್ಕೆ ಒಳಗಾಗಿರ್ತಕ್ಕಂಥವ್ರು. ಸ್ವಸುತಾಯ ವಾಯುದೇವರು ಪರಮಾತ್ಮನ ಸಂಕರ್ಷಣ ಹಾಗೂ ಜಯ ಸ್ವರೂಪದ ಮಕ್ಕಳೇ ಯಾರು ಅಂತ ಕೇಳಿದ್ರೆ ವಾಯುದೇವರು. ಬ್ರಹ್ಮದೇವರೇನು ಅಂತ ಕೇಳಿದ್ರೆ ಮಾಯಾ ಹಾಗೂ ವಾಸುದೇವ ಸ್ವರೂಪದ ಮಕ್ಕಳು ಯಾರು ಅಂತ ಕೇಳಿದ್ರೆ ಬ್ರಹ್ಮದೇವರು. ಜಯ ಹಾಗೂ ಸಂಕರ್ಷಣ ದೇವರಲ್ಲಿ ಅವತಾರ ಮಾಡಿದವರು ಯಾರು ಅಂತ ಕೇಳಿದ್ರೆ ವಾಯುದೇವರು. ಆದ್ದರಿಂದ ಸ್ವಸುತಾಯ ಎಂಬುದಾಗಿ ಅವರಿಗೆ ಸಮನ್ವಯ. ಆಮೇಲೆ ಮಹಾತ್ಮನೇ ಅಂತ ಹೇಳ್ತಾರೆ. ಮಹಾತ್ಮನೆ ಅಂದ್ರೆ ಮಹತ್ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವ್ರು ಬ್ರಹ್ಮ ಹಾಗೂ ವಾಯುದೇವರು. ಹಾಗಾಗಿ ಮಹಾತ್ಮನೇ ಪ್ರಹ್ಲಾದಾಯ, ಪ್ರಹ್ಲಾದ ಅನ್ನೋ ಶಬ್ದವನ್ನು ಹೇಗೆ ವಾಯುದೇವರಲ್ಲಿ ಸಮನ್ವಯನ್ನು ಮಾಡೋದು ಅಂತ ಕೇಳಿದ್ರೆ ಪ್ರಕರ್ಷೇಣ ಆಹ್ಲಾದಯತಿ ದಿಶ ಪ್ರಹ್ಲಾದ, ಇಡೀ ಜಗತ್ತಿಗೆ ಜ್ಞಾನಾನಂದವನ್ನು ಕೊಡ್ತಾರೆ, ಉಸಿರಾಟವನ್ನು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ವಾಯುದೇವರೇ ಪ್ರಹ್ಲಾದ ಶಬ್ದವಾಚ್ಯರಾಗಿರ್ತಕ್ಕಂಥವರು. ಆದ್ದರಿಂದ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದುರ್ಹೀತ್ ಹನಿಷ್ಠೇ ವಿವರೋಚಿತಂ. ಎಷ್ಟೇ ವರ ಇದ್ರೂ ಕೂಡ ನಾನು ಅವನನ್ನು ಸಂಹಾರವನ್ನು ಮಾಡ್ತೇನೆ ಅಂತ ಭಗವಂತ ದೇವತೆಗಳಿಗೆ ಸಮಾಧಾನವನ್ನ ಮಾಡಿ ಕಳಿಸ್ತಾ ಇದ್ದಾನೆ. ಈ ಕಡೆಗೆ ಅಂತಹ ಪ್ರಹ್ಲಾದರಾಜರ ಗುಣ ಸ್ವಭಾವ ಹೇಗಿತ್ತು ಅನ್ನೋದನ್ನ ಶುಕಾಚಾರ್ಯರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಎಂಬುದಾಗಿ. ಬ್ರಹ್ಮಣ್ಯ ಅಂತ ಕೇಳಿದರೆ ಯಾವಾಗಲೂ ಕೂಡ ಪರಮಾತ್ಮನ ನಿರಂತರವಾಗಿರತಕ್ಕಂತಹ ಭಕ್ತನಾಗಿರತಕ್ಕಂಥವನಾಗಿದ್ದಾನೆ, ಬ್ರಾಹ್ಮಣ ಪ್ರಿಯನಾಗಿರತಕ್ಕಂಥವನಾಗಿದ್ದಾನೆ, ನಿರಂತರವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡತಕ್ಕಂಥವನಾಗಿದ್ದಾನೆ. ಶೀಲ ಸಂಪನ್ನ, ಒಬ್ಬ ಜ್ಞಾನಿಗೆ ಇರಬೇಕಾದ, ಭಕ್ತನಿಗೆ ಇರಬೇಕಾದ ಎಲ್ಲ ಗುಣಗಳು ಕೂಡ ಪ್ರಹ್ಲಾದರಾಜರಿಗೆ ಇದ್ದಾವೆ. ಆದ್ದರಿಂದ ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನಾಂ ಏಕಃ ಪೇಸುರುತ್ತಮಃ
ದಾಸವತ್ ಸನ್ನತಾರ್ಯಾಂಗ್ರಿ ಪಿತೃವತ್ ದೀನವತ್ಸಲಃ ಎಂಬುದಾಗಿ ಹೇಳ್ತಾರೆ. ಹೇಗೆ ಇದ್ದ, ಅವನ ಸ್ವಭಾವ ಹೇಗಿತ್ತು ಅಂತ ಕೇಳಿದ್ರೆ, ತನ್ನನ್ನ ಎಲ್ಲಿಯೂ ಕೂಡ ತಾನು ಆತ್ಮ ಪ್ರಶಂಸೆಯನ್ನು ಮಾಡಿಕೊಡ್ತಾ ಇರಲಿಲ್ಲ. ಜೊತೆಗೆ ಎಲ್ಲರಲ್ಲೂ ಕೂಡ ಭಗವಂತ ಇದ್ದಾನೆ ಎಂದು ತಿಳಿದುಕೊಂಡು ಪೂಜ್ಯರಾಗಿರತಕ್ಕಂಥ ಹಿರಿಯರಲ್ಲಿ ದಾಸರ ಹಾಗೆ, ಸೇವಕನ ಹಾಗೆ ನಡೆದುಕೊಡ್ತಾ ಇದ್ದ. ಆಮೇಲೆ ಯಾರು ದೀನರು ಅಂತಿದ್ದಾರೆ ಅವರ ವಿಷಯದಲ್ಲಿ ತಂದೆಯಂತೆ ವಾತ್ಸಲ್ಯವುಳ್ಳವನಾಗಿದ್ದ. ಈ ಸ್ವಭಾವ ಬರೋದು ಬಹಳ ಕಷ್ಟ. ಆದರೆ ಪ್ರಹ್ಲಾದರಾಜರಲ್ಲಿ ಇಂತಹ ವಿಶಿಷ್ಟವಾದ ಸ್ವಭಾವ ಇದೆ. ಭ್ರಾತೃವತ್ಸದೃಶೇ ಸ್ನಿಗ್ಧ ಗುರುಷು ಈಶ್ವರ ಭಾವನಃ ವಿದ್ಯಾ ಅರ್ಥರೂಪ ಜನ್ಮಾದ್ಯೈ ಮಾನಸ್ತಂಭ ವಿವರ್ಜಿತ ಅಂತ ಹೇಳ್ತಾರೆ. ಮತ್ತೆ ಹೇಗಿದ್ದ, ಯಾರು ತನ್ನ ಸಮಾನ ವಯಸ್ಕರು ಅಂತಿದ್ದಾರೆ ಆ ಸಮಾನ ವಯಸ್ಕರಲ್ಲಿ ಸಹೋದರರಂತೆ ಪ್ರೀತಿಯಿಂದ ಇದ್ದ. ಆಮೇಲೆ ದೊಡ್ಡವರಲ್ಲಿ ದೇವರು ಇನ್ನೂ ಜಾಗೃತವಾಗಿದ್ದಾನೆ ಎಂದು ತಿಳ್ಕೊಳ್ತಾ ಇದ್ದ. ವಿದ್ಯಾರ್ಥ ರೂಪ ಜನ್ಮಾದ್ಯೈ ಮಾನಸ್ತಂಭ ವಿವರ್ಜಿತ. ವಿದ್ಯೆ ಇದೆ, ರೂಪ ಇದೆ, ಕುಲ ಇದೆ, ಐಶ್ವರ್ಯ ಇದೆ, ಸಂಪತ್ತಿದೆ, ಇದೆಲ್ಲ ಇದ್ರೂ ಕೂಡ ಏನಿಲ್ಲ, ಒಂದು ಎಳೆಯ ಅಹಂಕಾರವೂ ಕೂಡ ಯಾರಿಗಿಲ್ಲ ಅಂತ ಕೇಳಿದ್ರೆ ಪ್ರಹ್ಲಾದರಾಜರಿಗಿಲ್ಲ. ಅದಕ್ಕೆ ಯಾಕೆ ಇಲ್ಲ ಅನ್ನೋದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಒಂದಿದ್ರೇನೆ ಅಹಂಕಾರ ಪ್ರವೇಶ ಆಗತ್ತೆ. ಹೀಗಿರುವಾಗ ಪ್ರಹ್ಲಾದರಾಜರಿಗೆ ಇದೆಲ್ಲವೂ ಇದೆ. ವಿದ್ಯೆ, ಅರ್ಥ, ರೂಪ, ಕುಲ, ಐಶ್ವರ್ಯ ಇದೆಲ್ಲವೂ ಕೂಡ ಇದ್ದರೂ ಕೂಡ ಅವರಿಗೆ ಅಹಂಕಾರ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಜನ್ಮ ಕರ್ಮ ವಯೋ ರೂಪ ವಿದ್ಯಾ ಐಶ್ವರ್ಯ ಧನಾದಿಭಿಃ ಯದ್ಯಸ್ಯ ನಭವೇ ಸ್ತಂಭ ತತ್ರಾಯಂ ಮದನುಗ್ರಹ ಎಂಬುದಾಗಿ ಹೇಳ್ತಾರೆ. ಯಾರಿಗೆ ಜನ್ಮ, ರೂಪ, ಕುಲ, ವಿದ್ಯೆ, ಐಶ್ವರ್ಯ ಇವುಗಳ ಮೂಲಕವಾಗಿ ಯಾರಿಗೆ ಅಹಂಕಾರ ಬಂದಿಲ್ಲ, ತಚ್ಚಾಯಂ ಮದನುಗ್ರಹ, ಅದು ನನ್ನ ಅನುಗ್ರಹ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂದಮೇಲೆ ಪ್ರಹ್ಲಾದರಾಜರಿಗೆ ಯಾವುದೂ ಅಹಂಕಾರ ಬಂದಿಲ್ಲ ಅಂದ್ರೆ ಆ ಪ್ರಹ್ಲಾದರಾಜರಿಗೆ ಪರಮಾತ್ಮನ ವಿಶೇಷವಾದ ಅನುಗ್ರಹ ಎಷ್ಟಿತ್ತು, ಆ ಅನುಗ್ರಹದ ಬಲದಿಂದ ಅವನು ಸರ್ವಮಾನ್ಯನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಪ್ರಹ್ಲಾದರಾಜರು ನೋದ್ವಿಗ್ನ ಚಿತ್ತ ವ್ಯಸನೇಶು ನಿಸ್ಪೃಹ ಶುತೇಶು ದುಷ್ಟೇಶು ಗುಣೇಶ್ವ ದುಸ್ಸದಕ್ ದಾಂತೀಂದ್ರಿಯ ಪ್ರಾಣ ಶರೀರಧಿ ಸದಾ ಪ್ರಶಾಂತ ಕಾಮೋ ರಹಿತಾಸುರೋಸುರ. ನೋದ್ವಿಗ್ನ ಚಿತ್ತ, ಯಾವ ಕಾಲದಲ್ಲೂ ಅವನಿಗೇನಿಲ್ಲ, ಉದ್ವೇಗ ಇಲ್ಲ. ಯಾಕೆಂದ್ರೆ ಅಧರ್ಮವನ್ನ ಮಾಡುವವರಿಗೆ ಉದ್ವೇಗ ಇರುತ್ತದೆ, ಅನ್ಯಾಯವನ್ನ ಮಾಡುವವರಿಗೆ ಉದ್ವೇಗ ಇರುತ್ತದೆ. ಆದರೆ ಪ್ರಹ್ಲಾದರಾಜರು ಅಧರ್ಮ, ಅನ್ಯಾಯ ಯಾವುದನ್ನೂ ಮಾಡ್ತಾ ಇಲ್ಲ ಅಂದ ಮೇಲೆ ಉದ್ವೇಗ ಹೇಗೆ ಬರೋದಕ್ಕೆ ಸಾಧ್ಯ ಇದೆ? ಜೊತೆಗೆ ಐಶ್ವರ್ಯ ಇದೆ, ಐಶ್ವರ್ಯದ ಸದುಪಯೋಗವಾಗ್ತಾ ಇದೆ ದಾನ ಧರ್ಮದ ಮೂಲಕವಾಗಿ. ಎಂದೂ ಏನಾಗ್ತಾ ಇಲ್ಲ ಅಂತ ಕೇಳಿದ್ರೆ ದುರುಪಯೋಗವಾಗ್ತಾ ಇಲ್ಲ. ಇಂದ್ರಿಯ ನಿಗ್ರಹಾದಿಗಳ ಮೂಲಕವಾಗಿ ಪ್ರಹ್ಲಾದರಾಜರು ಏನಾಗಿದ್ದಾರೆ? ಪ್ರಶಾಂತವಾಗಿದ್ದಾರೆ. ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ಅಸುರರು ಮಾಡುವ ಯಾವ ಕಾರ್ಯವನ್ನು ಕೂಡ ಅವರು ಮಾಡ್ತಾ ಇಲ್ಲ. ಯಂ ಸಾಧು ಗಾಥಾ ಸದಸಿ ರಿಪವೋಪಿ ಸುರಾನ್ ನೃಪ ಪ್ರತಿಮಾನಂ ಪ್ರಕುರುವಂತಿ ಕಿಮುತಾನ್ಯೇ ಭವಾದೃಶ. ಎಂತಹ ಸ್ವಭಾವ ಪ್ರಭಾವ ಪ್ರಹ್ಲಾದರಾಜರದ್ದಿತ್ತು ಅಂತ ಕೇಳಿದ್ರೆ, ದೇವತೆಗಳಿಗೂ ದಾನವರಿಗೂ ವೈಷಮ್ಯ. ಅಂತಹ ದೇವತೆಗಳು ಹೇಳ್ತಾ ಇದ್ರಂತೆ ಯಾವಾಗಲೂ, ಹುಟ್ಟಿದರೆ ಪ್ರಹ್ಲಾದರಾಜರಂತ ಮಕ್ಕಳು ಹುಟ್ಟಬೇಕಪ್ಪ ನಮಗೆ ಅಂತ. ದೇವತೆಗಳಿಗೇನು ಕಮ್ಮಿ ಇಲ್ಲ, ಆದರೆ ದೇವತೆಗಳು ಅಂದ್ಕೊಳ್ತಾ ಇದ್ರಂತೆ ಅಸುರ ಕುಲದಲ್ಲಿ ಪ್ರಹ್ಲಾದ ಹೇಗೆ ಹುಟ್ಟಿದ್ದಾನೆ ಹಾಗೆ ನಮ್ಮ ಕುಲದಲ್ಲೂ ಕೂಡ ಪ್ರಹ್ಲಾದರಾಜರಂತಹ ಮಕ್ಕಳು ನಮಗೆ ಹುಟ್ಟಲಿ ಅಂತ ದೇವತೆಗಳು ಕೂಡ ಇಷ್ಟಪಡ್ತಾ ಇದ್ದಾರೆ. ಅಂದ ಮೇಲೆ ಪ್ರಹ್ಲಾದರಾಜರ ಮಹಿಮೆ ಏನು ಅಂತ ಕೇಳಿದರೆ ಇದನ್ನ ಹೇಳ್ತಾ ಇದ್ದಾರೆ. ವಾಯುನಾಚಬಲ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾಂ. ವಾಯುದೇವರ ವಿಶೇಷವಾಗಿರತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾಗಿ ನಿತ್ಯವೂ ಕೂಡ ಕಡಿಮೆ ಆಗದೇ ಇರತಕ್ಕಂತಹ ಭಕ್ತಿ ಉಳ್ಳವರು. ಕಾರಣ ಏನು ಅಂತ ಕೇಳಿದ್ರೆ ಒಳಗಡೆ ಪ್ರಾಣದೇವರ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇರೋದರಿಂದ, ಆ ಕಾರಣದಿಂದ ಅವರೇನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಆಸೀನಃ ಪರ್ಯಟನ್ನಶ್ನನ್ ಶಯಾನಃ ಪ್ರಬಿಬನ್ ಬ್ರುವನ್ ನಾನು ಸಂದತೈತಾನಿ ಗೋವಿಂದ ಪರಿರಂಭಿತ ಎಂಬುದಾಗಿ ಹೇಳ್ತಾರೆ. ಆಸೀನಃ ಕೂತಾಗ, ನಿಂತಾಗ, ಏನು ಸ್ವೀಕಾರ ಮಾಡುವಾಗ, ಮಲಗುವಾಗ
ನೀರನ್ನು ಕುಡಿಯುವಾಗಲೂ ಕೂಡ ಅವರು ಪರಮಾತ್ಮನ ನಾಮಸ್ಮರಣೆಯನ್ನ ವಿಸ್ಮರಣೆ ಆಗ್ತಾ ಇರಲಿಲ್ಲ. ಯಾವಾಗಲೂ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋಮಿ ಜಗನ್ನಾಥ ತದಸ್ತು ತವಭೋಜನಂ ಅಂತ ಹೇಳಿ ಪರಮಾತ್ಮನ ವಿಶಿಷ್ಟವಾದ ಅನುಸಂಧಾನ ಎಲ್ಲ ಕಾರ್ಯಗಳಲ್ಲಿ ಇರುತ್ತದೆ. ಮನುಷ್ಯರಿಗೂ ಈ ಅನುಸಂಧಾನ ಇರುತ್ತದೆ. ಯಾವಾಗ? ಬರೀ ಸಂಕಲ್ಪ ಮಾಡುವಾಗ ಮಾತ್ರ. ಸಂಕಲ್ಪ ಮಾಡಿ ನೀರು ಬಿಟ್ಟು ಮುಗಿದೋಯ್ತು, ಮತ್ತೆ ನಾನು ಮಾಡುತ್ತೇನೆ ಅನ್ನುವಂತಹ ಅಹಂಕಾರ ನಮ್ಮಲ್ಲೇನಾಗ್ತಾ ಇದೆ, ಅಭಿಮಾನ ಜಾಗೃತವಾಗ್ತಾ ಇದೆ. ಆದರೆ ಉತ್ತಮರಾಗಿರತಕ್ಕಂತಹ ಮುಕ್ತಿಯೋಗ್ಯರು ಅಂತೇನಿರ್ತಾರೆ ಅವರಿಗೆ ಇಂತಹ ಅಭಿಮಾನಗಳೇನಾಗುವುದಿಲ್ಲ ಅಂತ ಕೇಳಿದ್ರೆ ಅಡ್ಡ ಬರುವುದಿಲ್ಲ. ಆದ್ದರಿಂದ ಆಸೀನ ಪರ್ಯಟನ್ ನಶ್ನನ್ ಶಯಾನ ಪ್ರಪಿಪನ್ ಬ್ರುವನ್ ನಾನು ಸಂದತೈತಾನೆ ಗೋವಿಂದ ಪರಿರಂಬಿತ ಎಂಬುದಾಗಿ ನಿರಂತರವಾಗಿ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಅನುಸಂಧಾನದ ಏನು ಅಂತ ಕೇಳಿದ್ರೆ ನಾಮಸ್ಮರಣೆಯ ಮಹತ್ವ ಅವನಲ್ಲಿ ಇದೆ. ಒಮ್ಮೆ ಏನಾಯಿತು ಅಂದ್ರೆ ಕೃಷ್ಣ ಅರ್ಜುನನನ್ನು ಕರೆದ. ಅರ್ಜುನ, 5 ನಿಮಿಷ ಸಮಯ ಇದೆ ನಿನಗೆ ಅಂತ. ಅವಾಗ ಅರ್ಜುನ ಅಂದ, ಏನಡ್ಡಿ ಇಲ್ಲ ಕೃಷ್ಣ, ನೀನು ಕರ್ಕೊಂಡು ಹೋದ್ರೆ ಎಲ್ಲಿ ಇಲ್ಲ ಅನ್ಲಿಕ್ಕಾಗತ್ತೆ, ಹಾಗಿದ್ರೆ ರಥ ಹತ್ತು ಅಂತ ಹೇಳಿದ. ರಥ ಹತ್ತಿದ ಯಾರು? ಅರ್ಜುನ. ಕೃಷ್ಣ ನೇರವಾಗಿ ಅರ್ಜುನನನ್ನು ಏನು ಮಾಡಿದ ಅಂತ ಕೇಳಿದ್ರೆ ಉದ್ಧವನ ಮನೆಗೆ ಕರ್ಕೊಂಡ್ಬಂದ. ಉದ್ಧವನ ಮನೆಗೆ ಕರ್ಕೊಂಡ್ಬಂದ್ರೆ ಸ್ವಾಮಿ ವ್ಯಾಪಾರಿ ಏನು ಅಂತ ಅಂತರಂಗದ ಭಕ್ತರಿಗೆ ಗೊತ್ತು. ಹಾಗಾಗಿ ಉದ್ಧವ ಏನು ಮಾಡಿದ್ದ? ಮಲಗಿಕೊಂಡಿದ್ದ. ಮಲಗಿಕೊಂಡ್ರೆ ಪಕ್ಕ ಯಾರೂ ಇಲ್ಲ, ಮನೆಯಲ್ಲಿ ಇನ್ನೊಬ್ಬರು ಇಲ್ಲ. ಆದರೆ ಶ್ರೀಕೃಷ್ಣಾಯ ನಮಃ ಅಂತ ನಾಮಸ್ಮರಣೆ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದರೆ ಮಲಗಿದ ಉದ್ಧವನ ರೋಮಗಳಿಂದ ಕೃಷ್ಣಾಯ ನಮಃ ಅನ್ನೋ ನಾಮಸ್ಮರಣೆ ಬರ್ತಾ ಇರ್ತದೆ. ಅವಾಗ ಅರ್ಜುನ ಅಂದ, ಕೃಷ್ಣ ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ಬಂದು ಗೊತ್ತಾಯಿತು, ತಪ್ಪಾಯಿತು, ನಾನೇ ಭಾರಿ ಭಕ್ತ ಅಂತ ತಿಳ್ಕೊಂಡಿದ್ದೆ. ಇವಾಗ ನನಗಿಂತ ರೋಮಕೂಪದಲ್ಲಿ ದೇವರ ನಾಮಸ್ಮರಣೆಯನ್ನು ಮಾಡುವ ಭಕ್ತ ಇದ್ದಾನೆ, ಆದ್ದರಿಂದ ತಪ್ಪಾಯಿತು, ನನ್ನನ್ನು ಕರ್ಕೊಂಡು ಹೋಗು ಅಂತ ಅರ್ಜುನ ಕೇಳ್ತಾನೆ. ಆದರೆ ಇಂತಹ ಮಹಾನುಭಾವರು ಹೇಗಿದ್ದಾರೆ ಪ್ರಹ್ಲಾದರಾಜರು, ಅದಕ್ಕೆ ಶ್ರೀಪಾದರಾಜರು ಹೇಳ್ತಾರೆ, ಮನೆಯಿಂದ ಸಂತೋಷ ಲೋಕದಲ್ಲಿ, ಮನೆಯಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ತನಯರಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ, ವನಿತೆಯಿಂ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಧನದಿಂದ ಸಂತೋಷ ಕೆಲವರಿಗೆ ಲೋಕದಲ್ಲಿ, ಇನಿತು ಸಂತೋಷ ಅವರವರಿಗಾಗಲಿ, ಇನಿತು ಸಂತೋಷ ಅವರವರಿಗಾಗಲಿ, ನಿನ್ನ ನೆನೆವೋ ಸಂತೋಷ ಎನಗಾಗಲಿ, ರಂಗ ವಿಠ್ಠಲರಿಯ. ಆದ್ದರಿಂದ ಯಾವಾಗಲೂ ಪರಮಾತ್ಮನ ನಾಮಸ್ಮರಣೆ ಅದು ಸಾಮಾನ್ಯರಿಗೆ ಬರೋದಿಲ್ಲ. ಹಂಗಾದರೆ ಸಾಮಾನ್ಯರಿಗೆ ಬರೋದಿಲ್ಲ ಆಚಾರ ನಾವು ಸಾಮಾನ್ಯರು ಅಂತ ಬಿಟ್ಟು ಕೊಡುವುದಲ್ಲ, ನಾವು ಪ್ರಯತ್ನವನ್ನ ಮಾಡಬೇಕು. ಕೊನೆ ಪಕ್ಷ 24 ಬಾರಿ ಕೇಶವ ನಾರಾಯಣ ಹೇಳುವಷ್ಟಾದರೂ ಕೂಡ ನಾಮಸ್ಮರಣೆ ನಮಗೇನಾಗಬೇಕು ಅಂತ ಕೇಳಿದ್ರೆ ಜಾಗೃತವಾಗಬೇಕು ಅಂತ ಹೇಳ್ತಾರೆ. ಕ್ವಚಿದ್ರೋದತಿ ಗೋವಿಂದ ಚಿಂತಾ ಚಂಚಲ ಚೇತನ. ಅವನು ಹೇಗೆ ಮನಸ್ಕನಾಗಿದ್ದ ಅಂತ ಕೇಳಿದ್ರೆ ಒಮ್ಮೊಮ್ಮೆ ಏನ್ ಮಾಡ್ತಾ ಇದ್ದ, ಭಗವಂತನ ಮಹಿಮೆಯನ್ನು ಸ್ಮರಣೆ ಮಾಡಿಕೊಂಡು ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದ. ಒಮ್ಮೆ ನರ್ತನವನ್ನ ಮಾಡ್ತಾ ಇದ್ದ. ಒಮ್ಮೆ ಏನ್ ಮಾಡ್ತಾ ಇದ್ದ ಅಂತ ಕೇಳಿದ್ರೆ ಮಾತಾಡ್ತಾ ಇದ್ದಾನೆ. ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ದೇವ್ರ ಜೊತೆ ಮಾತಾಡುವಂತೆ ಏನ್ ಮಾಡ್ತಾ ಇದ್ದಾನೆ? ತೋರ್ತಾ ಇದ್ದಾನೆ. ಸ ಉತ್ತಮ ಶ್ಲೋಕ ಪದಾರವಿಂದಯೋ ನಿಷೇವಯ ಕಿಂಚನ ಸಂಗಲಬ್ಧಯ ತನ್ವನ್ ಪರ ನಿವೃತ್ತಿ ಆತ್ಮನೋ ಮುಹು ದುಸ್ಸಂಗಹೀನ ಸ್ವಮನಃ ಶಮಂ ವ್ಯಧಾತ್. ಹಾಗಾದರೆ ಇಂತಹ ಜ್ಞಾನ, ಇಂತಹ ಅನುಸಂಧಾನ ಪ್ರಹ್ಲಾದರಾಜರಿಗೆ ಯಾಕೆ ಬಂತು, ಯಾವ ಕಾರಣದಿಂದ ಬಂತು ಅಂತ ಕೇಳಿದ್ರೆ ತಾಯಿ ಗರ್ಭದಲ್ಲಿ ಇರುವಾಗಲೇನೆ ನಾರದರ ಉಪದೇಶ ಆಗಿದೆ. ಯಾಕೆಂದ್ರೆ ಕಯಾಧು ಗರ್ಭವತಿಯಾಗಿರುವಾಗ ದೇವೇಂದ್ರ ಅವನು ಸೆಳೆದುಕೊಂಡು ಹೋಗಿ ಇವನೇ ಹೀಗಿರಬೇಕಾದ್ರೆ ಇವನಲ್ಲಿ ಹುಟ್ಟುವ ಮಕ್ಕಳೇನೇ ಹೇಗಿರಬಾರದು ಅಂತ ಶಿಕ್ಷೆ ಕೊಡಬೇಕು ಅಂತ ಕರ್ಕೊಂಡು ಹೋಗುವಾಗ ನಾರದರು ಬರ್ತಾರೆ. ನಾರದರು ಬಂದು ಹೇಳ್ತಾರೆ, ದೇವೇಂದ್ರ ನೀನು ತಿಳಿದಂತೆ ಇವಳಲ್ಲಿ ಏನಾಗಲ್ಲ, ಅಸಾಧು ಹುಟ್ಟೋದಿಲ್ಲ. ಭಗವಂತನ ನಿರಂತರವಾದ ಉಪಾಸಕ ಭಾಗವತೋತ್ತಮ ಏನು ಮಾಡ್ತಾ ಇದ್ದಾನೆ, ಅವತಾರವನ್ನ ಮಾಡ್ತಾನೆ ಅಂತ ಹೇಳಿದಾಗ
ಆ ಸಮಯದಲ್ಲಿ ನಾರದರು ಕೈಯಾದವನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ದಿವ್ಯವಾದ ಉಪದೇಶವನ್ನು ಮಾಡ್ತಾರೆ. ಉಪದೇಶವನ್ನು ಮಾಡುವಾಗ ಒಳಗಡೆ ಇರ್ತಕ್ಕಂತಹ ಪ್ರಹ್ಲಾದರಾಜರು ಹೂ ಹೂ ಅಂತ ಇದ್ದಾರೆ. ನೋಡ್ರಿ, ಜ್ಞಾನದ ಸಂಬಂಧ ಹೇಗಿದೆ ಅಂದ್ರೆ, ನಾರದರು ಇವಾಗ ಪ್ರಹ್ಲಾದರಾಜರಿಗೆ ಉಪದೇಶವನ್ನ ಮಾಡಿದರೆ ಅದೇ ಪ್ರಹ್ಲಾದರಾಜರು ಮುಂದೆ ವ್ಯಾಸರಾಜರಾಗಿದ್ದಾರೆ, ನಾರದರು ಪುರಂದರದಾಸರಾಗಿದ್ದಾರೆ, ಇವರಿಗೆ ಉಪದೇಶವನ್ನ ಮಾಡಿದ್ದಾರೆ. ಎಂತಹ ದಿವ್ಯವಾಗಿರ್ತಕ್ಕಂತಹ ಜ್ಞಾನಾನುಸಂಧಾನ. ಯಾರು ನಾರದರು ಅಂದ್ರೆ ಸಾಮಾನ್ಯರಾಗಿರ್ತಕ್ಕಂಥವರಲ್ಲ. ನಾರದೋ ವಿಷ್ಣು ಸೇವಾರ್ಥಂ ಪುರಂದರ ಇತಿ ಖ್ಯಾತ ಅಂತ ಹೇಳ್ತಾರೆ. ನಾರದರೆ ವಿಷ್ಣು ಸೇವಾರ್ಥವಾಗಿ ಅವತಾರವನ್ನ ಮಾಡಿದ ಮಹಾನುಭಾವರು ಎಂಬುದಾಗಿ. ಅವರಲ್ಲೂ ಕೂಡ ವಾಯುದೇವ ವಿಶೇಷವಾದ ಸನ್ನಿಧಾನ. ಇಲ್ಲ ಅಂದ್ರೆ 4,75,000 ಗ್ರಂಥಗಳನ್ನ ರಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಇಂತಹ ನಾರದರ ಉಪದೇಶ ವಾಯುದೇವರ ಆವೇಶ ಇದ್ದದ್ದರಿಂದ ಪ್ರಹ್ಲಾದರಾಜರೇನಾಗಿದ್ದಾರೆ ಅಂತ ಕೇಳಿದ್ರೆ ಮಹೀಮಾನರಾಗಿದ್ದಾರೆ ಎಂಬುದಾಗಿ ಹೇಳ್ತಾ, ಪೌರೋಹಿತ್ಯಾಯ ಭಗವಾನ್ ವೃತಃ ಕಾವ್ಯ ಕಿಲಾಸುರೈಃ ಷಂಡಾಮರ್ಕೋ ಸುತೋ ತಸ್ಯ ದೈತ್ಯರಾಜ ಗ್ರಹಾಂತಿಕೆ ಎಂಬುದಾಗಿ. ಪೌರೋಹಿತ್ಯಕ್ಕೋಸ್ಕರವಾಗಿ ಯಾರಿದ್ರು ಅಂತ ಕೇಳಿದ್ರೆ ಶುಕ್ರಾಚಾರ್ಯ ಇದ್ದಾರೆ. ಅವ್ರ ಮಕ್ಕಳು ಯಾರು ಅಂತ ಕೇಳಿದ್ರೆ ಷಂಡಾಮರ್ಕರು ಅಂತ. ಹಿರಣ್ಯಕಶಿಪು ಏನ್ ಮಾಡಿದ, ಅವರನ್ನ ಕರೆದು ಹೇಳ್ತಾ ಇದ್ದಾನೆ, ಆದೇಶವನ್ನ ಮಾಡ್ತಾ ಇದ್ದಾನೆ. ಏನಂತ, ನೀವು ನಮ್ಮ ಪುರೋಹಿತರು, ನಮ್ಮ ಮಕ್ಕಳಿಗೆ, ಅವನ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಕೂಡ ಏನಾಗಬೇಕು, ಸಮಾನ ವಯಸ್ಕರಿಗೆ ವಿದ್ಯಾಭ್ಯಾಸ ಆಗಬೇಕು ಅಂತ. ಸರಿ, ವಿದ್ಯಾಭ್ಯಾಸ ನೀವೆಲ್ಲರೇ ಕರ್ಕೊಂಡು ಹೋಗಿ ಅಕಸ್ಮಾತ್ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ಹೇ ನಾಥ ನಾರಾಯಣ ವಾಸುದೇವ ಅಂತೆಲ್ಲರೂ ಹೇಳಿಬಿಡಿರಿ, ಅವೆಲ್ಲ ನಮಗೆ ಸಂಬಂಧೇ ಇಲ್ಲ. ಆದ್ದರಿಂದ ನಿಮ್ಮಲ್ಲೇನವ 4 ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಧರ್ಮ ಉಪದೇಶ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ನಾವು ಅಸುರರು, ನಾವು ಮಾಡಿದ್ದೇ ಧರ್ಮ. ಈಗ ಎಲ್ಲರೂ ಅಂತಾರೆ ನೋಡ್ರಿ, ಆಚಾರ ನೀವೇನು ನಮಗೆ ಹೇಳೋ ಅವಶ್ಯಕತೆ ಇಲ್ಲ, ನಮಗೇನು ಧರ್ಮ ಅನ್ನೋದು ಗೊತ್ತದ, ಹಂಗಾಗಿ ನಾವು ಮಾಡಿದ್ದೀವಿ ಅಂತ ಹೇಳ್ತಾರೆ ಇಲ್ಲ ಕೆಲವರು. ಆದ್ದರಿಂದ ನಾವು ಅಸುರರು, ನಾವು ಮಾಡಿದ್ದೇ ಧರ್ಮ. ಆದ್ದರಿಂದ ಧರ್ಮೋಪದೇಶವನ್ನ ನಮಗೆ ಮಾಡಬೇಕಾಗಿಲ್ಲ. ಆಮೇಲೆ ಕೊನೆಗಿದಲ್ಲ ಮೋಕ್ಷ, ಅದು ನಮ್ಮ ಡಿಪಾರ್ಟ್ಮೆಂಟ್ ಒಳಗೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಾನೇ ದೇವರು ಅನ್ನೋರಿಗೆ ಮೋಕ್ಷ ಎಲ್ಲಿಂದ ಬರುತ್ತದೆ? ಆದ್ದರಿಂದ ಮೋಕ್ಷ ಬರೋದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಇನ್ನು ಉಳಿದದ್ದು ಯಾವುದು? ಅರ್ಥ ಹಾಗೂ ಕಾಮಗಳು. ಆ ಅರ್ಥ ಕಾಮಗಳನ್ನ ಉಪದೇಶ ಮಾಡಬೇಕಾಗಿಲ್ಲ, ಪ್ರಕೃತಿ ಸಹಜವಾಗಿ ಅದು ಬರುವಂತಹದ್ದು. ಹೀಗಿರುವಾಗ ಏನು ಮಾಡ್ತಾ ಇದ್ದಾರೆ, ಷಂಡಾಮರ್ಕರು ಉಪದೇಶವನ್ನ ಮಾಡ್ತಾ ಇದ್ದಾರೆ. ಉಪದೇಶವನ್ನ ಮಾಡಿದರೂ ಕೂಡ ಯಾವನು ಅಂತರಂಗದಲ್ಲೇನೆ ಉಪದೇಶವನ್ನ ಪಡೆದಿದ್ದಾನೆ ಅಂತಹ ಪ್ರಹ್ಲಾದರಾಜರಿಗೆ ಷಂಡಾಮರ್ಕರು ಉಪದೇಶ ಮಾಡೋದಕ್ಕೆ ಯಾವ ಲೆಕ್ಕ ಅಂತ ಹೇಳ್ತಾರೆ. ಹೀಗಿರುವಾಗ ಒಂದ್ ದಿವಸ ಏನಾಯ್ತು ಅಂತ ಕೇಳಿದ್ರೆ, ಹಿರಣ್ಯಕಶಿಪುವಿಗೆ ಭಾರಿ ಸಂತೋಷ. ನನ್ನ ಮಗ ಓದ್ತಾ ಇದ್ದಾನೆ ಅಂತ. ಯಾಕೆಂದ್ರೆ ಒಬ್ಬನೇ ಮಗ ಅಲ್ಲ, ಪ್ರಹ್ಲಾದ, ಲಾದ, ಅನುಲ್ಲಾದ, ಸಲ್ಲಾದ ಅನ್ನುವಂತಹ 4 ಜನ ಮಕ್ಕಳು. ಪ್ರಹ್ಲಾದರಾಜರೇ ಏನಾಗಿದ್ದಾರೆ ಅಂತ ಕೇಳಿದ್ರೆ, ಮುಂದೆ ವ್ಯಾಸರಾಜರಾಗಿ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡ್ತಾರೆ. ಸಲ್ಲಾದರಾಜರೇ ಮುಂದೆ ಜಗನ್ನಾಥದಾಸರಾಗಿ ಏನು ಮಾಡ್ತಾರೆ, ಅವತಾರವನ್ನ ಮಾಡ್ತಾರೆ. ಆದ್ದರಿಂದ ಇದೆಲ್ಲ ದೈವೀ ಸಂಕಲ್ಪ. ಹಾಗಿರುವಾಗ ಒಂದು ದಿವಸ ಆ ಹಿರಣ್ಯಕಶಿಪು ಏನು ಮಾಡಿದ ಅಂತ ಕೇಳಿದ್ರೆ, ತನ್ನ ಮಗನಾದ ಪ್ರಹ್ಲಾದನನ್ನ ಏನು ಮಾಡಿದ ಅಂತ ಕೇಳಿದ್ರೆ, ತೊಡೆ ಮೇಲೆ ಕೂಡಿಸ್ಕೊಂಡ. ಗುರುಕುಲಕ್ಕೆ ಹೋಗಿ ಬಹಳ ದಿವಸ ಆಯ್ತಪ್ಪ, ಏನೇನು ಪಾಠ ಹೇಳಾರ, ನೀ ಯಾವುದು ಕಲ್ತಿ, ಯಾವುದು ನೆನಪಿಟ್ಕೊಂಡು, ಅದರಲ್ಲಿ ಯಾವುದು ಉತ್ತಮವಾಗಿದೆ ಅದನ್ನ ನನಗೆ ಹೇಳು ಅಂತ ಹೇಳಿದಾಗ, ಪ್ರಹ್ಲಾದರಾಜರ ಬಾಯಿಂದ ಎಂತಹ ಮಾತು ಬರುತ್ತದೆ. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನವನ್ನು ಮಾಡುತ್ತಾ ಇದಕ್ಕೆ ಅದ್ಭುತವಾದ ಚಿಂತನೆಯನ್ನ ಹೇಳ್ತಾ ಇದ್ದಾರೆ. ತಸ್ಸಾದು ಮನ್ಯೇ ಅಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗ್ರಹಮಂಧ ಕೂಪಂ ವನಂಗತೋ ಯದ್ಧರಿಂ ಆಶ್ರಯೇತ್. ನೋಡಪ್ಪ ಅಸುರವರ್ಯ, ಹೇ ದೈತ್ಯ ಸಾರ್ವಭೌಮ, ನಾನು ಹೇಳೋದನ್ನು ಕೇಳು. ಸಂಸಾರದಲ್ಲಿ ಇರುವಾಗ ವಿಷಯ ಪದಾರ್ಥಗಳ ಬೆನ್ನು ಹತ್ತಿ ಏನಾಗಿದೆ ಅಂತ ಕೇಳಿದ್ರೆ, ಎಲ್ಲ ಸಾಧನೆಯನ್ನ ಕಳ್ಕೊಂಡ್ಬಿಡೋದಕ್ಕೆ ಇವೆಲ್ಲ ಏನಾಗಿದ್ದಾವೆ, ಬಂಧಕವಾಗಿದ್ದಾವೆ. ಹಾಗಾಗಿ ಬಂಧಕ ಪ್ರವೃತ್ತಿಯಾಗಿರತಕ್ಕಂತಹ, ಕೇವಲ ವಿಷಯ ಸುಖಗಳಲ್ಲೇ ಆಸಕ್ತವಾಗಿರತಕ್ಕಂತಹ ಮನಸ್ಸು ಮೊದಲಾದ ಎಲ್ಲವನ್ನ ಏನು ಮಾಡು ಅಂತ ಕೇಳಿದ್ರೆ ಬಿಟ್ಟು ಬಿಡು. ಇವೆಲ್ಲ ಸ್ವರ್ಗಾದಿ ಲೋಕಗಳನ್ನು ಕೊಡೋದಿಲ್ಲ, ನರಕಾದಿ ಅನರ್ಥಗಳನ್ನು ಉಂಟು ಮಾಡ್ತಾ ಇದ್ದಾವೆ. ಆದ್ದರಿಂದ ಹಿತ್ವಾತ್ಮಪಾತಂ, ನಮ್ಮ ಆತ್ಮಪಾತವನ್ನ ಮಾಡ್ತಾ ಇರತಕ್ಕಂತಹ ಈ ಎಲ್ಲ ರಾಗದ್ವೇಷಾದಿಗಳನ್ನ ಬಿಟ್ಟು ಬಿಡು. ಬರೀ ಮನುಷ್ಯರಲ್ಲಿ ದ್ವೇಷ ಅಲ್ಲ,
ಮಕ್ಕಳಲ್ಲಿ ದ್ವೇಷ ಅಲ್ಲ, ಸ್ವತಃ ಪರಮಾತ್ಮನ ಮೇಲೇನೆ ದ್ವೇಷವನ್ನು ಮಾಡ್ತಾ ಇದ್ದಾನೆ. ಆದ್ದರಿಂದ ಇದು ಅಂಧಂತಮಸ್ಸಿಗೆ ಕಾರಣವಾಗ್ತಾ ಇದೆ. ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ಮಿಥ್ಯಾಜ್ಞಾನದಿಂದ ಅಂಧಂತಮಸ್ಸನ್ನೇ ಹೊಂದಬೇಕಾಗ್ತಾ ಇದೆ. ಆದ್ದರಿಂದ ಹಿತ್ವಾ ಆತ್ಮಪಾತಂ ಗ್ರಹಬಂಧ ಕೂಪಂ ವನಂಗತೋ ಯದ್ಧರಿಂ ಆಶ್ರಯೇತ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂಧಕೂಪದಂತೆ ಇರತಕ್ಕಂಥ ಈ ಸಂಸಾರವನ್ನು ಬಿಟ್ಟು ಎಲ್ಲಿಗೆ ಹೋಗು? ಕಾಡಿಗೆ ಹೋಗು. ವನಂಗತೋ ಯದ್ಧರಿಂ ಆಶ್ರಯೇತ್. ವನಕ್ಕೆ ಹೋಗಿ ಏನು ಮಾಡು ಅಂತ ಕೇಳಿದ್ರೆ ಉಪಾಸನೆಯನ್ನ ಮಾಡು ಅಂತ ಹೇಳ್ತಾರೆ. ಅಲ್ಲ, ಯಾರು ವನಕ್ಕೆ ಹೋಗು ಉಪಾಸನೆ ಮಾಡು ಅಂತ ಹೇಳ್ತಾರೆ? ಯಾರು ತಾವು ವನಕ್ಕೆ ಹೋಗಿ ಉಪಾಸನೆಯನ್ನ ಮಾಡಿದ್ದರೆ ಇನ್ನೊಬ್ಬರಿಗೆ ವನಕ್ಕೆ ಹೋಗಿ ಉಪಾಸನೆ ಮಾಡು ಅಂತ ಹೇಳ್ಬೋದು. ಪ್ರಹ್ಲಾದ ರಾಜರೇ ವನಕ್ಕೆ ಹೋಗಿಲ್ಲ ಅಂದ ಮೇಲೆ ತಂದೆಗೆ ಹೇಗೆ ವನಕ್ಕೆ ಹೋಗುವಂತ ಉಪದೇಶವನ್ನ ಮಾಡ್ತಾರೆ ಅಂದ್ರೆ ಅದಕ್ಕೆ ಸತ್ಯಧರ್ಮರು ಹೇಳ್ತಾರೆ, ವನ ಅಂದ್ರೆ ಕಾಡು ಅಂತ ಮಾತ್ರವಲ್ಲಪ್ಪ, ವನ ಇತಿ ಸಜ್ಜನ ಸಮೂಹ ಅಂತ ಭಾಗವತವನ್ನ ಅಧ್ಯಯನ ಮಾಡುವ ಶ್ರವಣ ಮಾಡುವ ಜ್ಞಾನಿಗಳಿಗೆ ಸಾಧಕರಿಗೆ ಕಿವಿ ಮಾತನ್ನು ಹೇಳ್ತಾರೆ. ವನಂಗತೋ ಯದ್ಧರಿಂ ಆಶ್ರಯೇತ್ ಅಂತ ಕೇಳಿದ್ರೆ ವನ ಇತಿ ಸಜ್ಜನ ಸಮೂಹ. ಎಲ್ಲಿ ಜ್ಞಾನಿಗಳಿದ್ದಾರೆ. ಮೊನ್ನೆ ಋಷಭನಾಮಕನಾದ ಪರಮಾತ್ಮ ಹೇಳುವಾಗ ಏನು ಹೇಳಿದ್ದಾನೆ? ಮಹಾಸೇವಾಂ ದ್ವಾರ ಮಾಹುರ್ವಿಮುಕ್ತೇ ತಮೋದ್ವಾರಂ ಯೋಸಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ವಿಮನ್ಯವಃ ಸುಹೃದಃ ಸಾಧವೋಯೇ ಅಂತ ಹೇಳಿದ ಹಾಗೆ ಮಹಾಜ್ಞಾನಿಗಳ ಸೇವೆಯನ್ನ ಮಾಡೋದರಿಂದ ರೊಟ್ಟಿ ವೆಂಕಣ್ಣಾದ್ರಿ ಭಟ್ಟ ವೆಂಕಣ್ಣ ರಘುತ್ತಮ ಸ್ವಾಮಿಗಳ ಪರಮಾನುಗ್ರಹದಿಂದ ನ್ಯಾಯಸುಧಾ ಗ್ರಂಥಕ್ಕೆ ಅನುವಾದವನ್ನು ಮಾಡ್ತಾನೆ, ವ್ಯಾಖ್ಯಾನವನ್ನು ಬರೀತಾನೆ. ಅದೇ ರೀತಿಯಾಗಿ ನೀರು ಹಾಕುವ ವೆಂಕಣ್ಣ ರಾಯರ ಅನುಗ್ರಹದಿಂದ ದಿವಾನನಾಗ್ತಾನೆ. ಕಲ್ಲೂರು ಸುಬ್ಬಾಚಾರ್ಯರು ವಿಜಯದಾಸರ ಅನುಗ್ರಹದಿಂದ ಏನಾಗ್ತಾರೆ? ವ್ಯಾಸವಿಠಲರಾಗ್ತಾರೆ. ಅಷ್ಟೇ ಯಾಕೆ, ಒಬ್ಬ ಕಲ್ಲೂರು ಸುಬ್ಬಾಚಾರ್ಯರು ಯಾಕೆ, ಇವತ್ತು ಜಗನ್ನಾಥ ದಾಸರಾಗಬೇಕಾದರೆ 32 ಸಂಧಿಯನ್ನ ರಚನೆ ಮಾಡಬೇಕಾದ್ರೆ ಅದಕ್ಕೆ ಕಾರಣ ಯಾರು? ಗೋಪಾಲದಾಸರು ಹಾಗೂ ವಿಜಯದಾಸರು. ಆದ್ದರಿಂದ ಇಂತಹ ಜ್ಞಾನಿಗಳ ಸಹವಾಸವನ್ನ ಮಾಡಬೇಕು. ಹಾಗಾಗಿ ವನಂಗತೋ ಯದ್ಧರಿಂ ಆಶ್ರಯೇತ್ ಅಂತ ಹೇಳಿದಾಗ ವನ ಅಂದ್ರೆ ಸಜ್ಜನರು, ಅವರ ಸಹವಾಸವನ್ನು ಮಾಡಬೇಕು. ಇನ್ನೊಂದು ಅರ್ಥ, ವನ ಅನ್ನೋದಕ್ಕೆ ನೀರು ಅಂತ ಅರ್ಥ. ಸಂಸ್ಕೃತ ಬಹಳ ವಿಶೇಷರೇ, ಒಂದಕ್ಕೆ 1000 ಅರ್ಥ ಆಗ್ತವೆ. ಆದ್ದರಿಂದ ವನ ಅಂದ್ರೆ ನೀರು ಅಂತ ಅರ್ಥ. ನೀರು ಅಂದ್ರೆ ಯಾವುದು? ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಅಂತಹ ಗಂಗಾದಿ ತೀರ್ಥಗಳಿಗೆ ಹೋಗಿ ಅಲ್ಲಿ ಸ್ನಾನವನ್ನ ಮಾಡಿ ಏನು ಮಾಡು? ಪುಣ್ಯವನ್ನ ಸಂಪಾದನೆ ಮಾಡುವಂತ ಭಾಗವತ ಶ್ರವಣ ಮಾಡುವವರಿಗೆ ಸತ್ಯಧರ್ಮ ತೀರ್ಥರು ಏನು ಮಾಡ್ತಾ ಇದ್ದಾರೆ? ವ್ಯಾಖ್ಯಾನ ರೂಪವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ವನ ಅಂದ್ರೆ ನೀರು, ಇನ್ನು ವನ ಅಂದ್ರೆ ತೀರ್ಥ ಅಂತ ಅರ್ಥ. ಹಾಗಾಗಿ ತೀರ್ಥವನ್ನೇನು ಮಾಡು? ವನಂಗತೋ ಯದ್ಧರಿಂ ಆಶ್ರಯೇತ್. ಹಾಗಾಗಿ ವನಕ್ಕೆ ಹೋಗು, ಆ ವನವಂದದಿಂದ ಏನು ಮಾಡು? ಜ್ಞಾನವನ್ನ ಪಡೆದುಕೋ, ಜನ್ಮವನ್ನ ಸಾರ್ಥಕ ಮಾಡಿಕೋ. ಹಾಗಾದರೆ ವನ ಅಂದ್ರೆ ತೀರ್ಥ. ಯಾವ ತೀರ್ಥ? ಸರ್ವಮೂಲ ಗ್ರಂಥಗಳನ್ನ ರಚನೆ ಮಾಡಿದ ಆನಂದ ತೀರ್ಥರು. ಆ ಆನಂದ ತೀರ್ಥರು ರಚನೆ ಮಾಡಿದ ಸರ್ವಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡು. ತೀರ್ಥ ಅಂದ್ರೆ ಆ ತೀರ್ಥರನ್ನ, ಆನಂದ ತೀರ್ಥರನ್ನ ತಿಳಿಸಿದ ತೀರ್ಥರು ಯಾರು? ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನಿ. ಯಾವ ಶ್ರೀಮದ್ ಆಚಾರ್ಯರ ಗ್ರಂಥಭಾವಗಳನ್ನ ಮೊಟ್ಟ ಮೊದಲು ವ್ಯಾಖ್ಯಾನ ಮಾಡಿದ ಮಹಾನುಭಾವರು ಯಾರು ಅಂದ್ರೆ ಪದ್ಮನಾಭ ತೀರ್ಥರು. ಅಂತಹ ಪದ್ಮನಾಭ ತೀರ್ಥರನ್ನ ಏನು ಮಾಡು? ಆಶ್ರಯ ಮಾಡು, ಅವರ ಗ್ರಂಥಗಳನ್ನ ಅಧ್ಯಯನ ಮಾಡು. ಆ ಪದ್ಮನಾಭ ತೀರ್ಥರು ಎನ್ನುವ ತೀರ್ಥರನ್ನು ತಿಳಿಸಿದ ಮಹಾನುಭಾವರು ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಅವರನ್ನು ತಿಳಿಸಿದ ಗ್ರಂಥವನ್ನು ರಚನೆ ಮಾಡಿದ ನ್ಯಾಯಸುಧಾ ತತ್ವಪ್ರಕಾಶಿಕ ಗ್ರಂಥವನ್ನು ರಚನೆ ಮಾಡಿದ ಮಹಾನುಭಾವರು ತೀರ್ಥರು ಯಾರು ಅಂದ್ರೆ ಜಯತೀರ್ಥರು. ಆ ಜಯತೀರ್ಥರನ್ನು ಏನು ಮಾಡು? ಅಧ್ಯಯನವನ್ನು ಮಾಡು. ವನಂಗತೋ ಯದ್ಧರಿಂ ಆಶ್ರಯೇತ್. ವನ ಅಂದ್ರೆ ತೀರ್ಥ. ಯಾವ ತೀರ್ಥ? ಜಯತೀರ್ಥರನ್ನು ತಿಳಿಸಿದ ತೀರ್ಥ ಯಾರು? ವ್ಯಾಸರಾಜರು ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ ಅನ್ನುವ ಗ್ರಂಥವನ್ನು ರಚನೆ ಮಾಡಿದ ಮಹಾನುಭಾವರು. ಅಂತಹ ವ್ಯಾಸತೀರ್ಥರ ಬಳಿಯಲ್ಲಿ ಅಧ್ಯಯನ ಮಾಡಿದ ಮಹಾನುಭಾವರು ನವಕೃತ್ವ ನ್ಯಾಯಸುಧಾಂ 9 ಬಾರಿ ನ್ಯಾಯಸುಧಾ ಸಮಗ್ರ ಅಧ್ಯಯನ ಮಾಡಿದ್ದಾರೆ. 6 ಬಾರಿ ಸಮಗ್ರವಾದ ಸರ್ವಮೂಲಗಳನ್ನೇನು ಮಾಡಿದ್ದಾರೆ? ವಿಜಯೇಂದ್ರ ಸ್ವಾಮಿಗಳು ವ್ಯಾಸರಾಜರ ಬಳಿಯಲ್ಲಿ ಅಧ್ಯಯನ ಮಾಡಿದ್ದಾರೆ. ನಮ್ಮಂಥವ್ರು ಅಧ್ಯಯನ ಮಾಡಿದ್ರೆ ಈ ಕಿವಿಂದ ಕೇಳಿ ಈ ಕಿವಿಂದ ಬಿಡ್ತಾ ಇತ್ತು. ಆದರೆ ವ್ಯಾಸರಾಜರಂತಹ ಮಹಾನುಭಾವರ ಬಳಿಯಲ್ಲಿ ವಿಜಯೇಂದ್ರ ಸ್ವಾಮಿಗಳು ಅಧ್ಯಯನ ಮಾಡಿದ ಪರಿಣಾಮ ಏನಾಯಿತು ಅಂದ್ರೆ ಒಂದಲ್ಲ ಎರಡಲ್ಲ 104 ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಆ ಕಾಲದಲ್ಲಿ ಯಾರನ್ನ ಪಂಡಿತ ಅಂತ ಕರೀಬಹುದು ಅಂದ್ರೆ ವಿಜಯೇಂದ್ರ ಸ್ವಾಮಿಗಳು ರಚನೆ ಮಾಡಿದ ಗ್ರಂಥಗಳ ಹೆಸರನ್ನೇ ಯಾರು ಹೇಳ್ತಾರೆ ಅವರ
ಅವರನ್ನ ಪಂಡಿತ ಅಂತ ಕರೀತದ್ರಂತೆ. ಅಂತಹ ಹಾಗಾಗಿ ವನಂಗತೋ ಯದ್ಧರಿಂ ಆಶ್ರಯತಿ, ಇಂತಹ ವನ ಅಂದರೆ ತೀರ್ಥ. ವಿಜೇಂದ್ರ ಸ್ವಾಮಿಗಳು ಮಾಡಿದ ತೀರ್ಥ ಅಂದರೆ ಶಾಸ್ತ್ರ. ಆ ಗ್ರಂಥವನ್ನೇನು ಮಾಡು, ಅಧ್ಯಯನವನ್ನು ಮಾಡು. ಆ ವಿಜೇಂದ್ರ ತೀರ್ಥರನ್ನು ತಿಳಿಸಿದ ತೀರ್ಥರು ಯಾರು ಅಂದರೆ ಸುಧೀಂದ್ರ ತೀರ್ಥರು. ಆ ಸುಧೀಂದ್ರ ತೀರ್ಥರನ್ನು ತಿಳಿಸಿದ ತೀರ್ಥರು ಯಾರು ಅಂದರೆ ರಾಘವೇಂದ್ರ ತೀರ್ಥರು. ಅಂತಹ ಟೀಕಾರಾಯರ, ಜಯತೀರ್ಥರ, ವ್ಯಾಸತೀರ್ಥರ ತೀರ್ಥವನ್ನ ತಿಳಿಸಿದ ಇನ್ನೊಬ್ಬ ತೀರ್ಥರು ಯಾರು ಅಂದ್ರೆ ರಘೋತ್ತಮ ತೀರ್ಥರು, ವಿದ್ಯಾಧೀಶ ತೀರ್ಥರು, ವೇದೇಶ್ ತೀರ್ಥರು. ಇಂತಹ ಮಹಾನುಭಾವರು ಅವರು ತೀರ್ಥ. ತೀರ್ಥ ಅಂದ್ರೆ ಶಾಸ್ತ್ರ. ಆದ್ದರಿಂದ ಇಂತಹ ವನಂಗತೋ ಯದ್ಧರಿಂ ಆಶ್ರಯೇತ್ ಅಂತ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಏನು ಮಾಡ್ತಾರೆ, ವ್ಯಾಖ್ಯಾನವನ್ನು ನಿರೂಪಣೆಯನ್ನು ಮಾಡ್ತಾ ಹೇಳ್ತಾ ಇದ್ದಾರೆ. ಆದ್ದರಿಂದ ವನಂಗತೋ ಯದ್ಧರಿಂ ಆಶ್ರಯೇತ್, ಇದು ತೀರ್ಥ ಅಂದ್ರೆ ಶಾಸ್ತ್ರ ಅಂತಾಯ್ತು. ಇನ್ನು ತೀರ್ಥ ಅಂದ್ರೆ ನೀರು ಅಂತಾಯ್ತು. ತೀರ್ಥ ಅಂದ್ರೆ ಸಜ್ಜನರು ಅಂತಾಯ್ತು. ಆ ನೀರು ಅಂದ್ರೆ ಯಾವುದು, ಗಂಗಾದಿ ತೀರ್ಥಗಳು ಅಂತಾಯ್ತು. ಇನ್ನು ತೀರ್ಥ ಅಂದ್ರೆ ತೀರ್ಥಕ್ಷೇತ್ರ, ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿದ್ವಾರ, ವಿತಿಜ್ಞೇಯ, ಸಪ್ತೈತೆ, ಮೋಕ್ಷದಾಯಿಕ. ಇಂಥಲ್ಲಿ ಹೋಗಪ್ಪ, ನನ್ನನ್ನು ಏನು ಮಾಡು, ಉಪಾಸನೆಯನ್ನ ಮಾಡು. ಆದ್ದರಿಂದ ತಸ್ಸಾದು ಮನ್ನೇ ಅಸುರವರ್ಯಧೀನ ಸದಾ ಸಮುದ್ವಿಗ್ರಧಿಯಾಂ ಅಸದ್ಗ್ರಹಾತ್ ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂಗತೋ ಯದ್ಧರಿಂ ಆಶ್ರಯೇತ್. ಹೀಗೆ ಹೇಳಿದಾಗ ಹಿರಣ್ಯಕಶಿಪು ಭಾರಿ ಕೋಪ ಆಯ್ತು. ಕೋಪ ಏನು ಮಾಡಿದ, ತೊಡೆಯ ಮೇಲೆ ಕೂಡಿಸಿಕೊಂಡ ಮಗನನ್ನೇನು ಮಾಡಿದ, ಬಿಸಾಕಿ ಬಿಟ್ಟ. ದೂತರಿಗೆ ಆಜ್ಞೆಯನ್ನು ಮಾಡಿದ, ಯಾರಿದ್ದೀರಿ ಬರ್ರಿ ಅಂತ. ಬೆಂಕಿ ಹೊಂಡದಲ್ಲಿ ಹಾಕಿದ, ಹಾವುಗಳ ಹೊಂಡದಲ್ಲಿ ಹಾಕಿದ. ಯಾವ ಕಠೋರವಾದ ಉಗ್ರವಾದ ಶಿಕ್ಷೆಯನ್ನು ಕೊಟ್ಟರೂ ಕೂಡ ಪ್ರಹ್ಲಾದರಾಜರ ಕೂದಲೆಳೆ ವ್ಯತ್ಯಾಸ ಅನ್ನೋದಾಗಲಿಲ್ಲ. ಯಾಕೆ ಅಂದ್ರೆ ಬೆಂಕಿಯಲ್ಲಿ ಹಾಕಿದ್ರೆ ಸುಡುತ್ತದೆ ಅಂತ ಗೊತ್ತವನಿಗೆ, ಆದರೆ ಬೆಂಕಿ ಸುಡಲಿಲ್ಲ. ಯಾಕೆ ಅಂದ್ರೆ ಈ ಬೆಂಕಿಯನ್ನು ನೇಮನ ಮಾಡುವವ ಯಾರು, ಭಗವಂತ. ಹಾಗಾಗಿ ಬೆಂಕಿಯಲ್ಲೂ ದೇವರಿದ್ದಾನೆ ಅಂತ ತಿಳಿದದ್ದರಿಂದ, ಬೆಂಕಿಯಲ್ಲೂ ದೇವರನ್ನು ಕಂಡದ್ದರಿಂದ ಬೆಂಕಿ ಏನು ಮಾಡಲಿಲ್ಲ, ಸುಡಲಿಲ್ಲ. ಬೆಂಕಿಗೂ ಅಗ್ನಿಗೂ ವಾಯುದೇವರಿಗೂ ಸಂಬಂಧ ರೀ. ನೀವು ಬೇಕಾದಷ್ಟು ಲಗಾಟಿ ಹೊಡ್ರಿ, ಇಡ್ಲಿ ಒಲೆ ಹೊತ್ತಿಸ್ಬೇಕಾದ್ರೆ ವಾಯು ಬೇಕು, ಅಗ್ನಿಗೆ ವಾಯು ಬೇಕು. ಗಾಳಿ ಇಲ್ಲ ಅಂದ್ರೆ ಒಲೆ ಏನಾಗುವುದಿಲ್ಲ, ಹೊತ್ತೋದಿಲ್ಲ. ಹಾಗಾಗಿ ಅಗ್ನಿ ಸಖ ಯಾರು, ವಾಯುದೇವರು. ಹಾಗಾಗಿ ವಾಯುದೇವರಿಗೂ ಅಗ್ನಿಗೂ ಸೌಖ್ಯ ಇರುವಾಗ, ಸಖ್ಯ ಇರುವಾಗ ಅಗ್ನಿ ಹೇಗೆ, ಆ ವಾಯುಸಖನಾಗಿರ್ತಕ್ಕಂಥ ಅಗ್ನಿ ಹೇಗೆ ಪ್ರಹ್ಲಾದರಾಜನನ್ನು ಸುಡುತ್ತಾನೆ, ಅದು ಅಲ್ಲದೇನೆ ಆ ಪ್ರಹ್ಲಾದರಾಜರಲ್ಲೇ ವಾಯುದೇವರೇ ಇರೋದರಿಂದ ಹೇಗೆ ಸುಡೋದಕ್ಕೆ ಸಾಧ್ಯ. ಜೊತೆಗೆ ಪ್ರಹ್ಲಾದರಾಜರು ಈ ಅಗ್ನಿಯಲ್ಲಿ ಭಗವಂತ ಇರೋದರಿಂದ ನನಗೆ ಹಿಂಸೆಯನ್ನ ಮಾಡಲ್ಲ ಅನ್ನುವಂತಹ ವಿಶ್ವಾಸ ಇರೋದರಿಂದ ಅಗ್ನಿ ಏನು ಮಾಡಲಿಲ್ಲ, ಪ್ರಹ್ಲಾದರಾಜರನ್ನು ಸುಡಲಿಲ್ಲ. ಆಮೇಲೆ ಭಾರಿ ಹಾವುಗಳ ಹೊಂಡದಲ್ಲಿ ಹಾಕಿದರೆ ಹಾವುಗಳ ಹಲ್ಲು ಮುರಿದು ಹೋಯಿತೇ ವಿನಃ ಪ್ರಹ್ಲಾದರಾಜರಿಗೆ ಏನೂ ಆಗಲಿಲ್ಲ. ಆಮೇಲೆ ಶುಕ್ರಾಚಾರ್ಯರು ರುದ್ರದೇವರ ಉಪಾಸನೆಯನ್ನು ಮಾಡಿ ಒಂದಿಷ್ಟು ವಿಷವನ್ನ, ಭಾರೀ ವಿಷವನ್ನ ಇಟ್ಕೊಂಡಿದ್ರಂತೆ. ಈ ಪಂಚಗವೆಲ್ಲ ಫ್ರಿಜ್ನ ಇಟ್ಕೊಂಡಿರ್ತಾರೆ ನೋಡ್ರಿ, ಆಗಾಗ ಬೇಕಾಗ್ತದೆ ಅಂತ ಹೇಳಿ. ಹಂಗೆ ಪಾಪ ಶುಕ್ರಾಚಾರ್ಯರು ಏನು ಮಾಡಿದ್ರು ಅಂದ್ರೆ ವಿಷವನ್ನ ಇಟ್ಟುಕೊಂಡಿದ್ರು. ಆ ವಿಷವನ್ನ ಪ್ರಹ್ಲಾದರಾಜರಿಗೆ ಊಟದಲ್ಲಿ ಹಾಕಿದರೆ ಜಗತ್ತಿನ ವಿಷವನ್ನ ಪರಿಹಾರ ಮಾಡುವ ವಾಯುದೇವರೇ ಒಳಗೆ ಇರುವಾಗ ಆ ವಿಷ ಪ್ರಹ್ಲಾದನಿಗೆ ಏನು ಮಾಡಿಲ್ಲ. ಜಗತ್ತಿನ ವಿಷವನ್ನ ಪರಿಹಾರ ಮಾಡುವ ವಾಯುದೇವರ ಒಳಗಡೆ ಇದ್ದಾರೆ. ಅಷ್ಟೇ ಅಲ್ಲ, ಇವರು ಮುಂದೆ ಜಗತ್ತಿನ ವಿಷವನ್ನ ಪರಿಹಾರ ಮಾಡಲಿಕ್ಕೇನೆ ಅವತಾರವನ್ನ ಮಾಡ್ತಾ ಇರತಕ್ಕಂಥ ಮಹಾನುಭಾವರು. ಜಗದೋದ್ಧಾರಕ್ಕೆ ಮೆರೆವರು ಗುರುಗಳು ವರಮಂತ್ರಾಲಯದಿ ಅಂತ ಹೇಳಿದ ಹಾಗೆ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿ ಅವತಾರ ಮಾಡಿದ ಮಹಾನುಭಾವರು. ಆದ್ದರಿಂದ ವಿಷ ಏನೂ ಮಾಡಲಿಲ್ಲ. ಕ್ರಿಮಿಗಳ ಹೊಂಡದಲ್ಲಿ, ಬೆಂಕಿ ಹೊಂಡದಲ್ಲಿ, ಹಾವುಗಳ ವಿಷದ ಹೊಂಡದಲ್ಲಿ ಹಾಕಿದರೆ ಯಾವ ವ್ಯತ್ಯಾಸವೂ ಕೂಡ ಆಗುವುದಿಲ್ಲ. ಹಾಗಾಗಿ ಪರಮಾತ್ಮನ ಭಕ್ತರಿಗೆ ಯಾವುದೂ ಕೂಡ ಏನಾಗುವುದಿಲ್ಲ ಅಂತ ಕೇಳಿದರೆ ಕ್ಷೋಭೆಯನ್ನು ಉಂಟು ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆಮೇಲೆ ಆನೆ ಕಾಲಿಂದ ಹಾಕಿ ತುಳಿಸಿದ. ಆನೆ ಕಾಲಿನಿಂದ ಹಾಕಿ ತುಳಿಸಿದರೆ ಅವತ್ತು ಪಟ್ಟದ ಆನೆ ಸತ್ತೋಯ್ತೇ ವಿನಃ ಪ್ರಹ್ಲಾದರಾಜರಿಗೆ ಯಾವ ವ್ಯತ್ಯಾಸ ಅನ್ನೋದಾಗಲಿಲ್ಲ. ಸರಿ. ಆಮೇಲೆ ಒಂದು ದಿವಸ ಏನು ಮಾಡ್ತಾ ಇದ್ದಾನೆ, ಚಂಡಾಮರ್ಕರನ್ನು ಕರೆದು ಹೇಳ್ತಾ ಇದ್ದಾರೆ, ನಾನು ಹೇಳಿದ್ದೇನಪ್ಪ,
ನೀವೇನು ಹೇಳ್ತಾ ಇದ್ದೀರಿ ಅಂತ ಹೇಳಿದರೆ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ನೈಸರ್ಗಿಕೀಯಂ ಮತರಿತ್ಯ ರಾಜನ್, ನಿನ್ನ ಮಗನಿಗೆ ನೈಸರ್ಗಿಕವಾಗಿ ಪರಮಾತ್ಮನಲ್ಲಿ ಭಕ್ತಿ ಇದೆ, ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವಿಲ್ಲದೆ ಇರುವಾಗ ಬೇರೆ ಯಾರು ಬಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಳ್ಳೆ ಕಾವಲುಗಾರಿದ್ದಾರೆ, ಅದರಿಂದ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಅವನಿಗೆ ಪರಮಾತ್ಮನಲ್ಲಿ ಏನಿದೆ ಭಕ್ತಿ ಇದೆ. ಅದಕ್ಕೆ ಪ್ರಹ್ಲಾದರಾಜರು ಕೂಡ ಹೇಳ್ತಾರೆ, ಯಥಾ ಬ್ರಹ್ಮ್ಯರ್ಥಯೋ ಬ್ರಹ್ಮನ್ ಸ್ವಯಮಾಕರ್ಷಣ ಸನ್ನಿಧೋ ತಥಾ ಮೇ ವಿದ್ಯತೆ ಚೇತಃ ಚಕ್ರಪಾಣು ಯದೃಚ್ಛಯ ಅಂತ ಹೇಳ್ತಾರೆ. ಯಾವ ರೀತಿ ಕಬ್ಬಿಣವನ್ನ ಅಥವಾ ಅಯಸ್ಕಾಂತವನ್ನ ಕಬ್ಬಿಣದ ಹತ್ತಿರ ಹಿಡಿದಾಗ ಹೇಗೆ ಆಕರ್ಷಣೆಗೆ ಒಳಗಾಗ್ತಾ ಇದೆ, ಹಾಗೆ ನನ್ನ ಮನಸ್ಸು ಸದಾ ಕಾಲದಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಆಸಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕೊನೆಗೊಮ್ಮೆ ಚಂಡಾಮರುಕರು ಹೇಳ್ತಾರೆ, ನಾವು ಸಮಾಧಾನ ಮಾಡಿದ್ದೀವಿ, ಆದರೂ ಕೂಡ ನಮಗೆ ನೀನು ಶಿಕ್ಷೆಯನ್ನು ಕೊಡಬೇಡ, ನೈಸರ್ಗಿಕವಾಗಿ ಅವನಲ್ಲಿ ಈ ರೀತಿಯಾದ ಭಕ್ತಿ ಇದೆ, ಪಾಠ ಹೇಳು ಅಂದ್ರೆ ಹೇಳ್ತೀವಿ, ಇಲ್ಲ ಅಂದ್ರೆ ಬಿಡ್ತೀವಿ ಅಂದ್ಬಿಟ್ಟು. ಸರಿ, ಮತ್ತೊಂದು ದಿವಸ ಏನು ಮಾಡಿದ, ಈಗಲಾದರೂ ಇವನಿಗೆ ಸರಿಯಾದ ಬುದ್ಧಿ ಬಂದಿದೆಯೋ ಅಂತ ಆಲೋಚನೆಯನ್ನು ಮಾಡ್ತಾ ಹಿರಣ್ಯಕಶಿಪು ಏನು ಮಾಡಿದ, ಪ್ರಹ್ಲಾದನನ್ನ ಮತ್ತೆ ಕರೆದ, ಎರಡನೇ ಬಾರಿ ಕರೆದೇನು ಮಾಡಿದ, ಈಗಲಾದರೂ ಒಳ್ಳೆಯದನ್ನು ಹೇಳುಪ್ಪ, ನನಗೆ ಸಮ್ಮತವಾದದ್ದನ್ನು ಹೇಳು ಅಂತ. ಪ್ರಹ್ಲಾದರಾಜರು ಅಸುರರಿಗೆ ಸಮ್ಮತವಾದದ್ದನ್ನು ಹೇಳುವುದಿಲ್ಲ, ಸುರರಿಗೆ ದೇವತೆಗಳಿಗೆ ಸಮ್ಮತವಾದದ್ದನ್ನು ಹೇಳುವರು. ಆದ್ದರಿಂದ ಹೇಳ್ತಾರೆ ಏನು, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇನ್ನವಲಕ್ಷಣ ಕ್ರಿಯತೆ ಭಗವದ್ಯರ್ಥ ತನ್ಮನ್ಯೆ ಅಧೀತಂ ಉತ್ತಮಂ ಎಂಬುದಾಗಿ ಹೇಳುತ್ತಾರೆ. ನವವಿಧವಾದ ಭಕ್ತಿ, ಜೀವನದ ಸಾಕ್ಷಾತ್ಕಾರ ಸಾರ್ಥಕತೆ ಆಗಬೇಕಾದರೆ ಪರಮಾತ್ಮನಲ್ಲಿ 9 ವಿಧವಾದ ಭಕ್ತಿಯನ್ನು ಮಾಡಬೇಕು. ಅದರಲ್ಲಿ ಮೊದಲೇದ್ಯಾವುದು, ಶ್ರವಣ, ಪರಮಾತ್ಮನ ಮಹಿಮೆಯನ್ನು ಶ್ರವಣವನ್ನು ಮಾಡುವಂತಹದ್ದು. ಆಮೇಲೆ ನಾವು ಶ್ರವಣ ಮಾಡಿದ್ದನ್ನ ಇನ್ನೊಬ್ಬರಿಗೆ ಹೇಳೋದು, ಕೀರ್ತನ. ಆಮೇಲೆ ನಿರಂತರವಾದ ಸ್ಮರಣೆಯನ್ನ ಮಾಡಬೇಕು, ಸ್ಮರ್ತವ್ಯಂ ಸತತಂ ವಿಷ್ಣು, ಹಾಗಾಗಿ ನಿರಂತರವಾದ ಅವನ ಸ್ಮರಣೆಯನ್ನ ಮಾಡ್ತಾ ಇರಬೇಕು. ಆಮೇಲೆ ಪಾದಸೇವನ, ಪರಮಾತ್ಮನ ಪಾದಸೇವನೆ, ಪೂಜಾದಿಗಳ ಮೂಲಕವಾಗಿ ಅವನ ಪಾದಸೇವನೆ, ಅರ್ಚನ, ಆಮೇಲೆ ಅರ್ಚನೆಯನ್ನು ಮಾಡುವುದು, ನಮಸ್ಕಾರವನ್ನು ಮಾಡುವುದು, ದಾಸ್ಯಂ, ಆಮೇಲೆ ನೀನು ಈಶ ನಾನು ದಾಸ ಅನ್ನುವಂತಹ ದಾಸ್ಯರೂಪವಾದ ಭಕ್ತಿ. ಆಮೇಲೆ ದ್ವಾಸುಪರ್ಣ ಸೌಜಾ ಸಖಾಯ ಅಂತ ಹೇಳಿದ ಹಾಗೆ ನಮ್ಮ ದೇಹದಲ್ಲಿ ಇರತಕ್ಕಂತಹ ಪ್ರಾಣ ಸಖ ಪರಮಾತ್ಮ ಎಂಬುದಾಗಿ ಸಖ್ಯರೂಪವಾದ ಭಕ್ತಿಯನ್ನು ಅವನಲ್ಲಿ ಮಾಡಬೇಕು. ಆಮೇಲೆ ಇಷ್ಟೆಲ್ಲ ಗೊತ್ತಾದ ಮೇಲೆ ಆತ್ಮನಿವೇದನ ಪೂರ್ವಕವಾದ ಸಂಪೂರ್ಣ ಶರಣಾಗತಿ ರೂಪವಾದ ಭಕ್ತಿಯನ್ನ ಪರಮಾತ್ಮನಲ್ಲಿ ಮಾಡಬೇಕು ಎಂಬುದಾಗಿ ಇದನ್ನ ನವವಿಧವಾದ ಭಕ್ತಿ ಎಂಬುದಾಗಿ ಹೇಳ್ತಾರೆ. ಸರಿ, ನವವಿಧ ಭಕ್ತಿಯನ್ನು ನಾವು ಪ್ರತಿ ಸಲ ಕೇಳ್ತೀವಿ, ಆದರೆ ನಮಗೊಂದು ದೃಷ್ಟಾಂತ ಕೊಡ್ರಿ ಅಂತ ಹೇಳ್ತಾರೆ. ನವವಿಧ ಭಕ್ತಿಯನ್ನ ಯಾರ್ಯಾರು ಮಾಡಿದ್ದಾರೆ, ಈ ಒಂದು ಶ್ರವಣ, ಆಮೇಲೆ ಕೀರ್ತನ, ಸ್ಮರಣ ಇತ್ಯಾದಿಯಾಗಿರ್ತಕ್ಕಂತಹ ಭಕ್ತಿಯನ್ನ ಯಾರು ಮಾಡಿದ್ದಾರೆ, ಒಂದು ದೃಷ್ಟಾಂತವನ್ನು ಕೊಡ್ರಿ ಅಂತ ಹೇಳಿದ್ರೆ ಪುರಾಣಾಂತರಗಳಲ್ಲಿ ಒಂದು ಮಹಿಮೆಯನ್ನು ಹೇಳ್ತಾರೆ. ಯಾರು ಭಕ್ತಿಯನ್ನ ಮಾಡಿದ್ರು, ಶ್ರೀ ವಿಷ್ಣೋ ಶ್ರವಣೆ ಪರೀಕ್ಷಿತಭವತ್ ವೈಯಾಸಕ ಕೀರ್ತನೆ ಪ್ರಹ್ಲಾದ ಸ್ಮರಣೆ ತದಂಗ್ರಿ ಭಜನೆ ಲಕ್ಷ್ಮೀ ಪೃತು ಪೂಜನೆ ಅಕ್ರೂರಸ್ತ್ವಭಿವಂದನೆ ಕಪಿಪತಿ ದಾಸ್ಯೇತ ಸಖ್ಯರ್ಜುನ ಸರ್ವಸ್ವಾತ್ಮ ನಿವೇದನೆ ಬಲಿರಭೂತ್ ಕೃಷ್ಣಾಪ್ತಿರೇಶಾಬಲಂ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಮೊದಲೇ ಅಂಶ ತಿಳ್ಕೊಳ್ಬೇಕಾದದ್ದೇನು ಅಂದ್ರೆ, ನವವಿಧವಾದ ಭಕ್ತಿಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡುವ ಒಂದೇ ಒಂದು ಚೇತನ ಅಂದ್ರೆ ಮಹಾಲಕ್ಷ್ಮೀ ದೇವಿ ಮಾತ್ರ. 9 ವಿಧವಾದ ಭಕ್ತಿಯನ್ನ, ನವವಿಧವಾದ ಭಕ್ತಿಯನ್ನ ಪೂರ್ಣವಾಗಿ ಮಾಡತಕ್ಕಂಥವಳು ಯಾರು ಅಂದ್ರೆ ಮಹಾಲಕ್ಷ್ಮೀ ದೇವಿ. ಅವರ ನಂತರ ಯಾರು ಅಂದ್ರೆ ಬ್ರಹ್ಮವಾಯುದೇವರು, ಸರಸ್ವತಿ, ಭಾರತಿ, ಗರುಡ, ಶೇಷ, ರುದ್ರಾದಿಗಳು, ಅವರ ಪತ್ನಿಯರಾದ ಸೌಪರ್ಣಿ, ವಾರುಣಿ, ಪಾರ್ವತಿ ಇವರೆಲ್ಲರೂ ಕೂಡ ತಮ್ಮ ತಮ್ಮ ಯಥಾಯೋಗ್ಯವಾಗಿ ಭಕ್ತಿಯನ್ನು ಮಾಡ್ತಾರೆ. ಹಾಗಾದರೆ ಪುರಾಣಗಳು ತಿಳಿಸ್ತಾ ಇದ್ದಾವೆ, ಈ ಭಕ್ತಿಯನ್ನು ಯಾರು ಮಾಡ್ತಾರೆ? ಶ್ರೀ ವಿಷ್ಣೋ ಶ್ರವಣೆ ಪರೀಕ್ಷಿತಭವತ್, ಪರಮಾತ್ಮನ ಮಹಿಮೆಯನ್ನ ಶ್ರವಣ ಮಾಡಿದ ಮಹಾನುಭಾವ 168 ತಾಸು ಬಿಡದೆ ಶ್ರವಣ ಮಾಡಿದ ಶ್ರವಣ ರೂಪವಾದ ಭಕ್ತಿಗೆ ದೃಷ್ಟಾಂತ ಯಾರು ಅಂತ ಕೇಳಿದ್ರೆ
ಪರೀಕ್ಷಿತ. ಅಕೀರ್ತನ ಅಷ್ಟು ಹೊತ್ತು ಹೇಳಿದ್ರಲ್ಲ, ಅವ್ರು ಯಾರು? ವೈಯಾಸಿಕೆ ಅಂದ್ರೆ ಶುಕಾಚಾರ್ಯರು ಅಷ್ಟು ಹೊತ್ತು ಹೇಳಿದ್ದಾರೆ. ಹಾಗಾಗಿ ಶ್ರವಣ ಹಾಗೂ ಕೀರ್ತನ ರೂಪವಾದ ಭಕ್ತಿಗೆ ಪರೀಕ್ಷಿತ ಹಾಗೂ ಶುಕಾಚಾರ್ಯರೇ ಏನಾಗಿದ್ದಾರೆ? ದೃಷ್ಟಾಂತವಾಗಿದ್ದಾರೆ, ಸಾಕ್ಷಿಯಾಗಿದ್ದಾರೆ. ಆಮೇಲೆ ಸ್ಮರಣ ರೂಪವಾದ ಭಕ್ತಿಗೆ ಯಾರು? ಪ್ರಹ್ಲಾದ ಸ್ಮರಣೆ ಅಂತ ಹೇಳ್ತಾರೆ. ಹುಟ್ಟಿದಾಗಿನಿಂದ ಯಾಕೆ ಗರ್ಭದಲ್ಲಿ ಇರುವಾಗಲೇನೆ ಸ್ಮರಣೆಯನ್ನ ಮಾಡ್ತಾ ಇರತಕ್ಕಂಥ ಮಹಾನುಭಾವ ಯಾರು? ಪ್ರಹ್ಲಾದರಾಜರು. ಹಾಗಾಗಿ ಪ್ರಹ್ಲಾದ ಸ್ಮರಣೆ ತದಂಗ್ರಿ ಭಜನೆ ಲಕ್ಷ್ಮೀ. ಆಮೇಲೆ ಸ್ಮರಣೆಯಾದ ಮೇಲೆ ಯಾರು? ಪ್ರಹ್ಲಾದರಾಜರು ಸ್ಮರಣ ರೂಪವಾದ ದೃಷ್ಟಾಂತ. ಪಾದಸೇವನ ರೂಪವಾದ ಭಕ್ತಿಯನ್ನ ನಿರಂತರವಾಗಿ ಮಾಡ್ತಾ ಇರತಕ್ಕಂಥವಳು ಯಾರ್ರಿ? ಲಕ್ಷ್ಮೀದೇವಿ. ಬ್ರಹ್ಮಾದಿ ದೇವತೆಗಳೆಲ್ಲ ತಮ್ಮ ತಮ್ಮ ಪದವಿ ಕಾಲದಲ್ಲಿ ಏನು ಮಾಡ್ತಾರೆ? ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾರೆ. ಲಕ್ಷ್ಮೀದೇವಿ ಹಾಗಲ್ಲ, ಪ್ರಳಯ ಕಾಲದಲ್ಲೂ ಕೂಡ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾಳೆ. ಈ ವ್ಯತ್ಯಾಸವನ್ನು ತಿಳಿಸ್ತಾರೆ ಜಗನ್ನಾಥದಾಸರು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ. ಅಲ್ಲಿಗೇನಾಯ್ತು? ಲಕ್ಷ್ಮೀದೇವಿ ನಿರಂತರವಾಗಿ ಪರಮಾತ್ಮನ ತನ್ನ ಕೋಮಲವಾದ ಕರಕಮಲಗಳಿಂದ ಪರಮಾತ್ಮನ ಕೋಮಲವಾದ ಪಾದಕಮಲಗಳನ್ನೇನು ಮಾಡ್ತಾಳೆ? ಉಪಾಸನೆಯನ್ನು ಮಾಡ್ತಾಳೆ. ಮುಂದೆ ಬ್ರಹ್ಮದೇವರಿಗಾಗುವಾಗ ಕರಕಮಲ ಪೂಜಿತ ಅಂತ ಹೇಳಿಲ್ಲ. ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ಅಂತ ಹೇಳಿದ್ರು. ಪಾದಸೇವೆ ಅಂತ ಹೇಳಿಲ್ಲ. ಹಾಗಾದ್ರೆ ನಿರಂತರವಾದ ಪಾದಸೇವೆಯನ್ನ ಮಾಡ್ತಾ ಇರತಕ್ಕಂಥವಳು ಯಾರು? ಲಕ್ಷ್ಮೀದೇವಿ ಮಾತ್ರ. ಅವಳು ಒಂದು ಕ್ಷಣವೂ ಕೂಡ ಬಿಡಲ್ಲ. ಮೊದಲೇ 2ನೇ ದಿವಸ ಅದನ್ನು ಹೇಳಿದ್ದೇವೆ, ಎಷ್ಟು ರೂಪಗಳಿಂದ ಅವಳು ಸೇವೆಯನ್ನ ಮಾಡ್ತಾಳೆ ಅಂತ. ಆದ್ದರಿಂದ ಹಾಗಾದರೆ ಪಾದಸೇವನ ರೂಪವಾದ ಭಕ್ತಿಯನ್ನ ಮಹಾಲಕ್ಷ್ಮೀ ದೇವಿ ಮಾಡ್ತಾಳೆ. ಋತು ಪೂಜನೆ. ಆಮೇಲೆ ಯಾವುದು? ಅರ್ಚನ ರೂಪವಾದ ಭಕ್ತಿಯನ್ನು ಮಾಡಿದ ಯಾರು? ಋತುಚಕ್ರವರ್ತಿ. 99 ಅಶ್ವಮೇಧ ಯಾಗಗಳನ್ನು ಮಾಡುವುದರ ಮೂಲಕವಾಗಿ ಆತ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಪುನಃ ಮಳೆ ಬೆಳೆ ಬರುವ ಹಾಗೆ ಮಾಡಿದ, ಅನುಗ್ರಹವನ್ನು ಮಾಡಿದ. ಅವನಲ್ಲಿ ಪರಮಾತ್ಮನ ರಾಜರಾಜೇಶ್ವರ ಅನ್ನುವಂತಹ ರೂಪ ಇದೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಅಂತಹ ಆ ಭಕ್ತಿಯನ್ನ, ಅರ್ಚನ ರೂಪವಾದ ಭಕ್ತಿಯನ್ನ ಮಾಡಿದವರು ಯಾರು ಅಂತ ಕೇಳಿದ್ರೆ ಪೂಜನೆ ಪೃತುಹು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ವಂದನ ರೂಪವಾದ ಭಕ್ತಿಯನ್ನ ಮಾಡಿದವ ಯಾರು? ಪರಮಾತ್ಮನಿಗೆ ನಮಸ್ಕಾರ. ಅಕ್ರೂರ ಅಭಿವಂದನೆ ಅಂತ ಹೇಳ್ತಾರೆ. ಕೃಷ್ಣನನ್ನ ಕರ್ಕೊಂಬ ಅಂತ ಯಾರು? ಕಂಸ ಹೇಳ್ತಾನೆ. ಯಾಕೆಂದ್ರೆ ಕಂಸ ಕಳಿಸಿದ ಎಲ್ಲಾ ದೈತ್ಯರು ಒಬ್ರು ಜೀವಂತವಾಗಿ ಬರಲಿಲ್ಲ. ಎಲ್ಲಾ ಕೃಷ್ಣ ಬಲರಾಮನಿಂದ ಸಮೃದ್ಧರಾಗಿ ಬಿಡುತ್ತಾರೆ. ಇನ್ನೇನೂ ಉಳಿಲಿಲ್ಲ. ಉಳಿದದ್ದು 2: ಕುವಲಯಾಪೇಡೆ ಎನ್ನುವ ಆನೆ, ಮುಷ್ಟಿಕಾ ಚಾಣೂರ ಅನ್ನುವಂತಹ ದೈತ್ಯರು. ಹಾಗಾಗಿ ಇನ್ನು ಅವರನ್ನೇ ಇಲ್ಲಿ ಕರೆಸಿ ಬಿಲ್ಲು ಹಬ್ಬದೆನ್ನುವುದರಿಂದ ಬಲರಾಮ ಹಾಗೂ ಕೃಷ್ಣರನ್ನ ಸಂಹಾರ ಮಾಡೋಣ ಅಂತ ಕಂಸ ಆಲೋಚನೆಯನ್ನು ಮಾಡಿದ. ಹಾಗಾದ್ರೆ ಕರೀಲಿಕ್ಕೆ ಯಾರು ಹೋಗ್ಬೇಕು? ಯಾರ್ಯಾರೋ ಹೋದ್ರೆ ಬರುವುದಿಲ್ಲ. ನನ್ನ ಮಂತ್ರಿಮಂಡಲದಲ್ಲಿ ಒಬ್ಬ ಕೃಷ್ಣನ ಭಕ್ತ ಇದ್ದಾನೆ, ಅವನೇ ಅಕ್ರೂರ. ಅಕ್ರೂರನನ್ನ ಕಳಿಸೋಣ ಅಂತ ಕಳಿಸಿದ. ಅಕ್ರೂರ ಭಾರೀ ಆನಂದ ಆಯಿತು ಅವನಿಗೆ. ನಾನು ಪರಮಾತ್ಮನ ಭಕ್ತ. ಪರಮಾತ್ಮನ ಭಕ್ತರಾದವರಿಗೆ ಆ ಶತ್ರುವಿನಲ್ಲಿ ಇದ್ದರೂ ಕೂಡ ಮಿತ್ರರಾಗ್ತಾರೆ ಅನ್ನೋದಕ್ಕೆ ನಾನೇ ಉದಾಹರಣೆ. ಕಂಸ ಕೃಷ್ಣನ ಶತ್ರು, ಆದರೆ ಇವಾಗ ನನಗೆ ಆ ಕೃಷ್ಣ ಬಲರಾಮರನ್ನ ಕರೆದುಕೊಂಡು ಬರುವ ಅವಕಾಶ ಸಿಕ್ಕಿದೆ ಅಂತ ಧನ್ಯತಾಭಾವದಿಂದ ಏನು ಮಾಡ್ತಾನೆ? ಹೊರಟೋಗ್ತಾನೆ, ವೃಂದಾವನಕ್ಕೆ ಹೋಗ್ತಾನೆ. ಇನ್ನೂ ಕೃಷ್ಣನ ದರ್ಶನ ಆಗಿಲ್ಲ. ಸಾಯಂಕಾಲ ಗೋಧೂಳಿ ಸಮಯ ಪ್ರವೇಶವನ್ನ ಮಾಡ್ತಾನೆ. ಧ್ವಜ ವಜ್ರಾಂಕುಶ ರೇಖಾಂಕಿತವಾದ ಅವನ ಪಾದಗಳನ್ನ, ಗೋಗಳ ಪಾದವನ್ನ ನೋಡ್ತಾನೆ. ನೋಡಿ ಅಲ್ಲೇ ಹೆಜ್ಜೆ ನಮಸ್ಕಾರ ಹಾಕ್ತಾ ಹೊರಟ. ಅವನಿಂದೇ ಶುರು ಆಯ್ತು ಹೆಜ್ಜೆ ನಮಸ್ಕಾರ, ಉರುಳು ಸೇವೆ ಎಲ್ಲ ಅವನಿಂದೇ ಶುರು ಆಯ್ತು. ನೋಡ್ರಿ, ಭಕ್ತರಿಗೆ ದೇವರೇ ಕಾಣಬೇಕು ಅಂತ ಏನಿಲ್ಲ. ದೇವರ ಪಾದ, ದೇವರ ವಿಭೂತಿ ಅನ್ನೋದು ಸಿಕ್ಕರೆ ನಮಸ್ಕಾರ ಮಾಡ್ತಾ ಹೋಗ್ತಾರೆ. ಆದರೆ ಭಕ್ತರಲ್ಲದೆ ಇರುವವರಿಗೆ ದೇವರ ಎದುರಿಗೆ ಬಂದರೂ ನಮಸ್ಕಾರ ಮಾಡುವುದಿಲ್ಲ. ದುರ್ಯೋಧನ ದುಶ್ಯಾಸನನ ಎದುರುಗಡೆ ದೇವರು ಎಷ್ಟಲ್ಲಿ ಬಂದಿಲ್ಲ. ಕೃಷ್ಣ, ವೇದವ್ಯಾಸರು, ಪರಶುರಾಮ ದೇವರು ಎಷ್ಟು ಸಾರಿ ಬಂದಿಲ್ಲ. ಆದರೆ ಒಮ್ಮೆಯೂ ಕೂಡ ಏನು ಮಾಡಿಲ್ಲ, ಅವರು ನಮಸ್ಕಾರವನ್ನ ಮಾಡಿಲ್ಲ. ಹಾಗಾದರೆ ಅಂತರಂಗದ ಭಕ್ತರಿಗೆ ದೇವರೇ ಬರಬೇಕು ಅಂತಿಲ್ಲ. ಮೊನ್ನೆ ಹೇಳಿವಲ್ಲ, ಸೂರ್ಯೋ ಅಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವ ಖಂ ಮರುಜ್ಜಲಂ ಭೂಹು ಆತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೆ. ಈ ಎಲ್ಲ ಮಾಧ್ಯಮಗಳಲ್ಲಿ ಜ್ಞಾನಿಗಳಾದವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವರನ್ನ ಕಾಣ್ತಾ ಇದ್ದಾರೆ. ಆದ್ದರಿಂದ ಆ ಯಾವ ವಂದನ ರೂಪವಾದ ಭಕ್ತಿಗೆ
ಯಾರು ಅಂತ ಕೇಳಿದ್ರೆ ಅಕ್ರೂರಸ್ತ್ವಭಿವಂದನೆ ಎಂಬುದಾಗಿ ಹೇಳ್ತಾ ದಾಸ್ಯರೂಪವಾದ ಭಕ್ತಿಗೆ ಯಾರು ದೃಷ್ಟಾಂತ ಅಂತ ಕೇಳಿದ್ರೆ ಮೊದಲೇ ದೃಷ್ಟಾಂತ ಲಕ್ಷ್ಮೀ ದೇವಿನೇ ನಿರಂತರವಾದ ದಾಸ್ಯವನ್ನ ಮಾಡ್ತಾಳೆ. ಆಮೇಲೆ ಯಾರು ಅಂತ ಕೇಳಿದ್ರೆ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ, ದುರಂತ ವಿಕ್ರಮನಾಗಿರತಕ್ಕಂಥ ಅಪಾರ ವಿಕ್ರಮನಾದ ರಾಮನ ದಾಸ ನಾನು ಅಂತ ಹೇಳ್ತಾನೆ. ಕಪಿ ಕುತೋಸಿ ಕಶ್ಯವ ಕಿಮರ್ಥಮಿದೃಶಂ ಕೃತಂ ಅಂತ ಹೇಳಿದ್ರೆ, ಹೇ ಕಪಿ, ಯಾರು ನೀನು ಇಷ್ಟೆಲ್ಲ ಅನರ್ಥವನ್ನ ಯಾಕೆ ಮಾಡಿದಿ ಅಂತ ಕೇಳಿದ್ರೆ, ತನ್ನ ಎಲ್ಲ ಸಾಹಸ, ತನ್ನ ಎಲ್ಲ ಏನೇನು ಗುಣಗಳಿದ್ದಾವೆ ಅದ್ಯಾವುದ್ರದ್ದು ಕಂಪ್ಯೂಟರ್ ಕಾಪಿ ಕೊಡ್ಲಿಲ್ಲ. ಯಾರು ಹನುಮಂತ ದೇವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣ ಎಂಬುದಾಗಿ ನಾನು ಪ್ರಭುವಾದ ರಾಮಚಂದ್ರನ ದಾಸ ಅಂತ ಹೇಳ್ತಾರೆ ವಿನಃ ಇನ್ಯಾವ ಪರಿಚಯವನ್ನು ಕೂಡ ಮಾಡಿಕೊಡೋದಿಲ್ಲ. ದಾಸ ಅಂದ್ರೆ ಏನರ್ಥ? ನೀನು ಈಶ, ನಾನು ದಾಸ ಎಂಬುದಾಗಿ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ಏನು ಅಂತ, ದಾಸ್ಯರೂಪವಾದ ಭಕ್ತಿ ಅಂದ್ರೆ ಬರೀ ಬದುಕಿರುವಾಗ ಮಾತ್ರವಲ್ಲ, ಮುಕ್ತಸ್ಯಾಪಿ ಮಮಾಂತಸ್ಥೋ ನಿಯಂತೈವ ಹರಿಸ್ಸದ ಇತಿ ಜ್ಞಾನಂ ಸಮುದ್ದಿಷ್ಟಂ ಅಂತ ಹೇಳ್ತಾರೆ. ಮುಕ್ತಿಯಲ್ಲೂ ಕೂಡ ಭಗವಂತನೇ ನಮಗೆ ನಿಯಾಮಕ ಅಂತ ತಿಳಿದು ದಾಸ್ಯರೂಪವಾದ ಭಕ್ತಿ ಆತ್ಮನಿವೇದನೆಯನ್ನು ಮಾಡೋದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏನು ಮಾಡ್ತಾರೆ, ನಿರೂಪಣೆಯನ್ನ ಮಾಡ್ತಾರೆ. ಆದ್ದರಿಂದ ದಾಸ್ಯರೂಪವಾದ ಭಕ್ತಿಯನ್ನ ಮಾಡತಕ್ಕಂಥವರಲ್ಲಿ ಶ್ರೇಷ್ಠರಾದವರು ಯಾರು ಅಂತ ಕೇಳಿದ್ರೆ ವಾಯುದೇವರು, ಹನುಮಂತ ದೇವರು. ಆದ್ದರಿಂದ ದಾಸ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ಸಖ್ಯೇ ಅರ್ಜುನ, ಸಖ್ಯರೂಪವಾದ ಭಕ್ತಿಯಲ್ಲಿ ನನ್ನ ಸಖ ಯಾರು? ಪಾರ್ಥೋಮಿ ಪ್ರಿಯ ಸಖ ಅಂತ ಹೇಳ್ತಾನೆ ಶ್ರೀನಿವಾಸ ಕಲ್ಯಾಣದಲ್ಲಿ. ನಿನ್ನ ಗೆಳೆಯ, ನಿನ್ನ ತಂದೆ ತಾಯಿ ಯಾರು ಅಂತೆಲ್ಲ ಕೇಳಿದಾಗ, ಏನು ಬೃಹಸ್ಪತ್ಯಾಚಾರ್ಯರು ಕೇಳಿದಾಗ ಶ್ರೀನಿವಾಸ ದೇವರು ಏನ್ ಹೇಳ್ತಾರೆ? ಪಾರ್ಥೋಮೇ ಪ್ರಿಯ ಸಖ, ಪಾರ್ಥ ನನ್ನ ಪ್ರೀತಿ ಸಖ ಅಂತ ಹೇಳ್ತಾನೆ. ಹಾಗಾಗಿ ಸಖ್ಯರೂಪವಾದ ಭಕ್ತಿಯನ್ನು ಮಾಡಿದವರು ಯಾರು ಅಂತ ಕೇಳಿದ್ರೆ ಅರ್ಜುನ. ಆಮೇಲೆ ಸರ್ವಸ್ವಾತ್ಮ ನಿವೇದನೆ ಬಲಿರಭೂತ್ ಕೃಷ್ಣಾಪ್ತಿರೇಶ ಬಲಂ, ಎಲ್ಲವನ್ನೂ ಕೂಡ ಸಮರ್ಪಣೆಯನ್ನು ಮಾಡಿದ. 3 ಪಾದದ ಭೂಮಿಯ ಮೂಲಕವಾಗಿ ಅಳಲಿಕ್ಕೆ ಬಂದ ಆ ಭಗವಂತನ ವಿಷಯದಲ್ಲಿ ಮೊದಲು ಏನ್ ಮಾಡಿದ್ದ? ಅಹಂಕಾರವನ್ನು ಪಟ್ಟಿದ್ದ. ಆವಾಗ ಭಗವಂತ ತ್ರಿವಿಕ್ರಮನಾಗಿ ಬೆಳೆದಾಗ ತನ್ನ ವಿಶ್ವರೂಪವನ್ನು ತೋರಿಸಿದಾಗ ನಂದೇನದು ಸ್ವಾಮಿ, ನಿಂದೇ ಇದೆಲ್ಲವೋ ಅಂತ ಸರ್ವಸ್ವವನ್ನು ಏನು ಮಾಡ್ತಾನೆ? ಸಮರ್ಪಣೆಯನ್ನು ಮಾಡ್ತಾನೆ. ಹಾಗಾಗಿ ಸರ್ವಸ್ವಾತ್ಮ ನಿವೇದನೆ ಬಲಿರಭೂತ್ ಕೃಷ್ಣ ಎಂಬುದಾಗಿ ಆ ಸರ್ವ ಸಮರ್ಪಣೆಯನ್ನು ಮಾಡಿದ ಭಕ್ತಿಗೆ ದೃಷ್ಟಾಂತ ಯಾರು ಅಂತ ಕೇಳಿದರೆ ಆ ಬಲಿಚಕ್ರವರ್ತಿಗಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದು ಏನು ಅಂತ ಕೇಳಿದ್ರೆ ಪ್ರಹ್ಲಾದರಾಜರ ಆ ಮಾತಿಗೆ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರು ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಪುರಾಣಾಂತರಗಳಲ್ಲಿ ಈ ರೂಪವಾದ ಭಕ್ತಿಯನ್ನ ಮಾಡಿದವರು ಯಾರು ಅನ್ನೋದನ್ನು ಒಬ್ಬೊಬ್ಬರು, ಇನ್ನೂ ಅನೇಕ ಜನ ಇದ್ದಾರೆ, ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ದೃಷ್ಟಾಂತವನ್ನು ಏನು ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತಾ, ಹೀಗಿರುವಾಗ ಪ್ರಹ್ಲಾದರಾಜರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಆ ಅಸುರ ಬಾಲಕರಿಗೆಲ್ಲ ಉಪದೇಶವನ್ನ ಮಾಡ್ತಾರೆ. ಆ ಗುರುಗಳಾದ ಚಂಡಾಮರ್ಕರು ಎಷ್ಟು ಅಂತ ಕಾಯ್ಲಿಕ್ಕೆ ಸಾಧ್ಯ ರೀ, ಎಷ್ಟೊಂದು ಉಪದೇಶ ಮಾಡ್ಲಿಕ್ಕೆ ಸಾಧ್ಯ, ಅವ್ರಿಗೂ ಮನೆ ಮಾರು ಅಂತ ಇರುತ್ತದೆ. ಹಾಗಾಗಿ ಹೋದಾಗ ಎಲ್ಲಾರನ್ನು ಸೇರಿಸ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಪ್ರಹ್ಲಾದರಾಜರು ಅಸುರ ಬಾಲಕರನ್ನ ಕುರಿತು ಏನು ಮಾಡ್ತಾರೆ, ಉಪದೇಶವನ್ನು ಮಾಡ್ತಾರೆ. ಕೌಮಾರ ಆಚರೇ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ನರ್ತದಂ ಅಂತ ಹೇಳ್ತಾರೆ. ನೋಡಪ್ಪ, ಕೌಮಾರ ಆಚರ್ಯ ಪ್ರಾಜ್ಞ, ಕುಮಾರಾವಸ್ಥೆಯಿಂದ ಉಪನಯನ ಆದಾಗಿನಿಂದಲೇನೆ, ಉಪನಯನ ಆಗೋದಕ್ಕಿಂತಲೂ ಕೂಡ ಮುಂಚೆ ಕೆಲವು ಸ್ತೋತ್ರಗಳನ್ನು ಕಲಿಯೋದಕ್ಕಿದೆ, ಇನ್ನು ಉಪನಯನ ಆದ ಮೇಲೆ ಕಲಿಯಬೇಕು ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದ್ದರಿಂದ ಕೌಮಾರ ಆಚರೇ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ಇಹ ಅಂದ್ರೆ ಈ ಮನುಷ್ಯ ಜನ್ಮ ಬಂದಾಗಲೇನೆ ಭಾಗವತ ಧರ್ಮಗಳನ್ನ ಕುಮಾರಾವಸ್ಥೆಯಿಂದಲೇ ಏನು ಮಾಡಬೇಕು ಅಂತ ಕೇಳಿದ್ರೆ ಶ್ರವಣ ಮನನ ನಿಧಿಧ್ಯಾಸನವನ್ನ ಮಾಡಬೇಕು. ಯಾಕೆ ಅಂದ್ರೆ ಈ ಜನ್ಮ ಬಂದಾಗ ನಾವು ಕುಮಾರಾವಸ್ಥೆಯನ್ನ ಮಾಡಲಿಲ್ಲ ಅಂದ್ರೆ 50-60 ದಾಟಿತು ಅಂತ ಕೇಳಿದ್ರೆ ಏನಾಗಲ್ಲ, ನೆನಪೇ ಉಳಿಯೋದಿಲ್ಲ. ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ನೆನಪೇ ಉಳಿಯೋದಿಲ್ರಿ.
10 ಗಾಯತ್ರಿ ಮಾಡಿರ್ತೀವಿ, ನಾ ಗಾಯತ್ರಿ ಜಪ ಮಾಡಿನೋ ಇಲ್ಲೋ ಅಂತ ಸಂದೇಹ ಬಂದ್ಬಿಡ್ತದೆ. ಆಮೇಲೆ ಅರ್ಘ್ಯ ಕೊಡ್ತಿರ್ತೀವಿ, ಅರ್ಘ್ಯ ಕೊಟ್ಟಿನೋ ಇಲ್ಲೋ ಅನ್ನೋ ಸಂದೇಹ ಬರ್ತದೆ. ಅದಕ್ಕೇನೆ ಆಚಮನ ಮಾಡಿದ ನೀರಿನಿಂದ ಅರ್ಘ್ಯ ಕೊಡಬಾರ್ದು. ಅರ್ಘ್ಯ ಕೊಡ್ಲಿಕ್ಕೆ ಒಂದು ಪ್ರತ್ಯೇಕ ನೀರು ಇಟ್ಕೊಂಡಿರಬೇಕು. ಅದು ಖಾಲಿ ಆಗಿದ್ರೆ ಅರ್ಘ್ಯ ಕೊಟ್ಟಿರಿ ಅಂತ ತಿಳ್ಕೋಬೇಕು. ಹಾಗಾಗಿ ನಮಗೆ 50-60 ದಾಟಿತು ಅಂತ ಹೇಳಿದ್ರೆ ಯಾವ ಸ್ಮರಣೆಯೂ ಕೂಡ ಇರೋದಿಲ್ಲ. ಮಂದಾಹ ಸುಮಂದ ಮದಯ ಮಂದಭಾಗ್ಯಾಹ ಉಪದ್ರತಾಹ ಹೀಗಿದ್ದೇವೆ. ಆದ್ದರಿಂದ ಈ ಮನುಷ್ಯ ಜನ್ಮದಲ್ಲಿ ಮಾಡಬೇಕು. ಇಲ್ರಿ ಆಚಾರ ಏನು ಅಡ್ಡಿ ಇಲ್ಲ, ಇವಾಗ ಪುರುಸೊತ್ತಾಗೋದಿಲ್ಲ ಏನು ಅಂತ ಕೇಳಿದ್ರೆ, ನಾವು ರಿಟೈರ್ ಆದ್ಮೇಲೆ ಮಾಡ್ತೀವಿ ಅಂತ ಕೇಳಿದ್ರೆ, ರಿಟೈರ್ ಆದ ಮೇಲೆ ಈ ತನಕನೇ ಬಾರದೇ ಇದ್ದದ್ದು ರಿಟೈರ್ ಆದ ಮೇಲೆ ಕೂಡ್ಲಿಕ್ಕೆ ಆಗೋದಿಲ್ಲ. 2 ತಾಸು ಯಾಕೆ, 1 ತಾಸು ಕೂತು ಪೂಜೆ ಮಾಡಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಏನಾಗುತ್ತೆ, ಬಹಳ ಪ್ರಯಾಸವಾಗ್ತಾ ಇದೆ. ಆದ್ದರಿಂದ ಕೌಮಾರ ಆಚರೇ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ, ಭಾಗವತ ಧರ್ಮಗಳನ್ನ ಏನು ಮಾಡಬೇಕು, ಕುಮಾರಾವಸ್ಥೆಯಿಂದಲೇ ಆಚರಣೆಯನ್ನ ಮಾಡಬೇಕು. ಹಾಗಾಗಿ ಯಾಕೆ ಅಂದ್ರೆ ದುರ್ಲಭಂ ಮಾನುಷಂ ಜನ್ಮ ಅಂತ ಹೇಳ್ತಾರೆ. ಮನುಷ್ಯ ಜನ್ಮ ಪ್ರತಿ ಬಾರಿ ಏನಾಗೋದಿಲ್ಲ, ಸಿಗೋದಿಲ್ಲ. ಸಿಕ್ಕಾಗ ಅದನ್ನೇನು ಮಾಡಬೇಕು, ಸಾರ್ಥಕವನ್ನು ಮಾಡಿಕೊಡಬೇಕು. ಹಿಂದೊಮ್ಮೆ ಏನಾಯ್ತ್ರಿ ಅಂದ್ರೆ, ಬರ್ರಿಪ್ಪ ಏನೋ ನಮ್ಮಲ್ಲಿ ಮಠ ಹತ್ರ ಅದ, ಪಾಠಕ್ಕೆ ಬರ್ರಿ ಅಂತ ಹೇಳಿದ್ರು. ಅವ್ರು ಏನಂದ್ರು, ಆಚಾರ ಏನ್ ತಲೆ ಕೆಡಿಸ್ಕೋಬೇಡ್ರಿ, ಇನ್ನು 3 ತಿಂಗಳಿಗೆ ರಿಟೈರ್ಮೆಂಟ್ ಆಗ್ತದ, ಪಾಠಕ್ಕೆ ಬರ್ತೀವಿ ಅಂತ ಹೇಳಿ. ಸರಿ, 3 ತಿಂಗಳ ಕಾಯ್ದ್ವಿ. 3 ತಿಂಗಳಾದ್ಮೇಲೆ ಆಮೇಲೆ ಯಾಕ್ರಿ ಮತ್ತೆ 3 ತಿಂಗಳಾಯ್ತು ರಿಟೈರ್ಮೆಂಟ್ ಆಗಿದೆ, ಎಲ್ಲೋ ಪಾಠಕ್ಕೆ ಬರಲಿಲ್ಲ ಅಂತ ಕೇಳಿದ್ರೆ, ಆಚಾರ ಹಂಗಲ್ರಿ, ಅವೆಲ್ಲ ಪೆನ್ಷನ್ ಗಿನ್ಷನ್ ಸೆಟ್ಲ್ ಆಗ್ಬೇಕು, ಅದೆಲ್ಲ ಆದ್ಮೇಲೆ ಬರ್ತೀವಿ ಅಂತ ಹೇಳು. ಮತ್ತೆ ಪೆನ್ಷನ್ ಎಲ್ಲ ಆತ್ರಿ, ಮತ್ತೆ 6 ತಿಂಗಳು ಹೋತು, ಯಾಕ್ರಿ ಇನ್ನ ಪಾಠಕ್ಕೆ ಬರಲಿಲ್ಲ ಅಂತಂದ್ರ, ಆಚಾರ ನಿಮಗೇನ್ ಗೊತ್ತದ್ರಿ ನಮ್ಮ ತಾಪತ್ರಯ, ಮಗ ಸೊಸೆ ಇಬ್ರು ನೌಕರಿಗೆ ಹೋಗೋರು, ಮಕ್ಕಳನ್ನ ಮೊಮ್ಮಕ್ಕಳನ್ನ ಟ್ಯೂಷನ್ ಕರ್ಕೊಂಡು ಹೋಗೋದು, ಸಾಲಿ ಕರ್ಕೊಂಬೋದು, ಇದೆಲ್ಲ ನಮ್ ಡ್ಯೂಟಿ ಅದರಿ. ಹಂಗಾಗಿ ಆಚಾರ ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ, ಮುಂದಿನ ಜನ್ಮದೊಳಗೆ ಪಾಠಕ್ಕೆ ಬರ್ತೀವಿ. ಅಯ್ಯೋ, ಈ ಜನ್ಮದೊಳಗೆ ಬರ್ಲಿಕ್ಕೆ ಆಗದೆ ಇದ್ದವರು ಮುಂದಿನ ಜನ್ಮದೊಳಗೆ ಹೇಗೆ ಪಾಠಕ್ಕೆ ಬರಲಿ? ಅದು ಮುಂದಿನ ಜನ್ಮ ಬ್ರಾಹ್ಮಣನಾಗಿ ಮನುಷ್ಯನಾಗಿ ಹುಟ್ಟುತ್ತೇವೆ ಅನ್ನೋದೇನು ಗ್ಯಾರಂಟಿ? ಆದ್ದರಿಂದ ಪ್ರಹ್ಲಾದರಾಜರು ಹೇಳ್ತಾರೆ, ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮ ಸಿಗೋದೇನಲ್ಲ, ಪ್ರತಿ ಬಾರಿ ನಮಗೆ ಸಿಗೋಲಿಕ್ಕೆ ಸಾಧ್ಯವಿಲ್ಲ. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ ಅಂದ ಮೇಲೆ ಇಂತಹ ಮನುಷ್ಯ ಜನ್ಮ ಸಿಗೋದಿಲ್ಲ. ಆದ ಕಾರಣ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಹಾಗಾಗಿ ಮನುಷ್ಯ ಜನ್ಮ ಸಿಕ್ಕಿದೆ ಅಂದ್ರೆ ಕ್ರಿಮಿ ಕೀಟ ಪಶು ಪ್ರಾಣಿ ಪಕ್ಷಿ ಇವುಗಳ 84 ಲಕ್ಷ ಜೀವರಾಶಿಗಳಲ್ಲಿ ಸಾವಿರಾರು ಬಾರಿ ತಿರುಗಾಡಿ ಆದ ಮೇಲೆ ಕೊನೆಗೆ ಏನಾಗಿರ್ತೀವಿ ಅಂದ್ರೆ ಮನುಷ್ಯರಾಗಿರ್ತೇವೆ. ಮನುಷ್ಯರಾಗಿಯೂ ಕೂಡ ತತ್ರಾಪಿ ಬ್ರಾಹ್ಮಣರಾಗಿದ್ದೇವೆ ಅಂದ್ರೆ ಇದು ಪ್ರಾಯ ಕೊನೆ ಜನ್ಮ ಅಂತ. ಈ ಕೊನೆ ಜನ್ಮದಲ್ಲೂ ಕೂಡ ಸಾಧನೆಯನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮಂತಹ ಮೂರ್ಖರು ಬೇರೆ ಯಾರೂ ಇಲ್ಲ. ಹೇಗೆ ಅಂದ್ರೆ ಸಣ್ಣ ಕಾಲದಲ್ಲಿ, ಹಿಂದಿನ ಕಾಲದಲ್ಲೆಲ್ಲ ಕೈಲಾಸ ಪಟ ಅಂತ ಆಟ ಇತ್ತು, ಈಗೆಲ್ಲ ಆಟ ಹೋಗ್ಬಿಟ್ಟಾವು. ಆ ಕೈಲಾಸ ಪಟ ಅಂದ್ರೆ ಏನೋ ಹಾವು ಏಣಿ ಆಟ. ಸಣ್ಣ ಸಣ್ಣ ನಿಚ್ಚಣಿಕೆ ಇರ್ತಿತ್ತು, ಸಣ್ಣ ಸಣ್ಣ ಹಾವು ಇರ್ತಿತ್ತು. ಆ ನಿಚ್ಚಣಿಕೆ ಏರೇರ್ ಮೇಲೆ ಹೋಗ್ಬೇಕು, ಹಾವು ಕಡಿಸ್ಕೊಂಡು ಕೆಳಗೆ ಇಡಬೇಕು. ಒಂದು ಆಟದಲ್ಲಿ ದೊಡ್ಡ ನಿಚ್ಚಣಿಕೆ ಇರ್ಕೊಂಡು ಮೇಲೆ ಹೋಗಿಬಿಟ್ಟಿರ್ತಾನೆ, ಮರು ಆಟದಲ್ಲಿ ತಪ್ಪು ಅಂತಾದ್ರೆ ಅಷ್ಟೇ ದೊಡ್ಡ ಹಾವಿರ್ತದೆ, ಮತ್ತೆ ಕೆಳಗೆ ಬಂದ್ಬಿಡ್ತಾನೆ. ಇದ್ದಂಗಿರೋ ಸಿದ್ದೇಶ ಅಂತ. ಆದ್ದರಿಂದ ಬ್ರಾಹ್ಮಣ ಜನ್ಮ ಸಿಕ್ಕಾಗ ಏನಾಗಬೇಕು ಅಂತ ಕೇಳಿದ್ರೆ ವಿಶೇಷವಾದ ಸಾಧನೆಯನ್ನ, ಪುಣ್ಯ ಸಾಧನೆಯನ್ನ ಮಾಡಿಕೊಡಬೇಕು ಎಂಬುದಾಗಿ ಅದಕ್ಕೆ ಹೇಳ್ತಾ ಇದ್ದಾರೆ. ಮನುಷ್ಯ ಜನ್ಮ ಬಂದಾಗ ಸಾಧನೆ ಮಾಡಿಕೊಳ್ಳಿಲ್ಲ ಅಂದ್ರೆ ಇನ್ಯಾವ ಜನ್ಮದಲ್ಲಿ ಸಾಧನೆ ಮಾಡಿಕೊಳ್ಳಿಕ್ಕಾಗತ್ತೆ? ಆಯುರ್ಹರತಿ ವೈ ಪುಂಸಾಂ ಉದ್ಯನ್ನಸ್ತಂಚ ಎನ್ನಸೋ ತಸ್ಯತೆ ಯಕ್ಷಣೋ ನೀತಃ ಉತ್ತಮ ಶ್ಲೋಕವಾರ್ತಯ. ನಾವು 100 ವರ್ಷ ಬದುಕೀವಿ ಅಂದ್ರೆ 100 ವರ್ಷ ಬದುಕಲ್ಲ, 100 ವರ್ಷ ಬದುಕೀವಿ ಅಂದ್ರೂ ಕೂಡ ಏನಾಗ್ತಾ ಇದೆ, ಅರ್ಧ ನಿದ್ರೆಯಲ್ಲಿ ಹೋಗಿಬಿಡುತ್ತದೆ. ಅದು ರಾತ್ರಿ ಅಷ್ಟೇ ನಿದ್ರೆ ಮಾಡಿದರೆ, ಹಗಲು ನಿದ್ರೆ ಮತ್ತೆ ಬೇರೆ ಲೆಕ್ಕ. ಹೀಗಿರುವಾಗ ಇನ್ನು ಉಳಿದ ಇಂತಹ 25 ವಯಸ್ಸಿನಲ್ಲಿ ಏನಾಗತ್ತೆ, ಸಂಸಾರದ ಅವಸ್ಥೆ. ಹಾಗಾಗಿ ಏನಾಯ್ತು ಅಂತ ಕೇಳಿದ್ರೆ ಎಲ್ಲ ಹೊರಟೋಯ್ತು. ಆಪಶ್ಯತಾಂ ಆತ್ಮತತ್ವಂ ಗೃಹೇಶು ಗ್ರಹ ಮೇಲಿನಾಂ ಎಂಬುದಾಗಿ ಹೇಳ್ತಾ ಅಂತ ಇದ್ದಾರೆ ಪ್ರಹ್ಲಾದರಾಜರು. ಯಾಕೆ ನಾವಿಷ್ಟೆಲ್ಲ ನೀವು ಸಾಧನೆಯನ್ನ ಮಾಡಿಕೊಳ್ಳ್ರಿ, ಪುಣ್ಯ ಸಂಪಾದನೆಯನ್ನ ಮಾಡಿಕೊಳ್ಳ್ರಿ ಅಂತ ಯಾಕೆ ಹೇಳ್ತೀವಿ ಅಂತ ಕೇಳಿದ್ರೆ, ನಾವೊಬ್ಬರೇ ಉದ್ಧಾರ ಆದರೆ ಸಾಲದು ಅಂತಾರೆ ರಾಯರು. ರಾಯರ ಪೂರ್ವಾವತಾರವೇ ಪ್ರಹ್ಲಾದರಾಜರು.
ಹಾಗಾಗಿ ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ನಾವೊಬ್ಬರೇ ಉದ್ಧಾರ ಆದರೆ ಸಾಲದು. ಮದಾಜ್ಞಾಕಾರಿಭಿ ಮದ್ವಿದ್ಯಾ ಸಂಬಂಧಿಭಿ ಮದ್ದೇ ಸಂಬಂಧಿಭಿಶ್ಚ ತ್ವದೀಹಿ ಅಶೇಷ ಜನೈ ತತ್ಸರ್ವಕರ್ತೃತ್ವ ಕಾರಯಿತ್ವ ಜನಸಂಧಾನ ಪೂರ್ವಕಂ ಕರಿಷ್ಯೆ ಕಾರಯಿಷ್ಯೆ ಚ ಅಂತ ರಾಯರ ಮಾತು. ನನ್ನ ವಿದ್ಯಾ ಸಂಬಂಧಿಗಳು ಯಾರಿದ್ದಾರೆ, ನನ್ನ ದೇಹದ ಸಂಬಂಧಿಗಳು ಯಾರಿದ್ದಾರೆ, ನನ್ನ ಹೆಂಡತಿ ಸಂಬಂಧಿಗಳು ಯಾರಿದ್ದಾರೆ, ಅವರೆಲ್ಲರೂ ತ್ವದೀಯೈಹಿ ಅಶೇಷ ಜನೈಹಿ, ನಿನ್ನ ಜನರು ಅಂತ ಯಾರಿದ್ದಾರೆ ಎಲ್ಲ ಜನರಿಂದ ಸರ್ವಕರ್ತೃ ನೀನೇ, ಮಾಡಿಸ್ತಾ ಇರತಕ್ಕಂಥವ ನೀನೇ ಅನ್ನೋ ಅನುಸಂಧಾನ ಪೂರ್ವಕವಾಗಿ ಎಲ್ಲ ಕರ್ಮಗಳನ್ನ ನಾನು ಮಾಡ್ತೇನೆ, ನನ್ನವರಿಂದ ಮಾಡಿಸ್ತೇನೆ ಎನ್ನುವಂತಹ ಕಾರುಣ್ಯ ರಾಯರದ್ದು. ಆದ್ದರಿಂದ ನಾವೊಬ್ಬರೇ ಉದ್ಧಾರ ಆದರೆ ಸಾಲದು, ಆಗಾಗ ಹೇಳ್ತಾ ಇರಬೇಕು. ಅದು ಹೇಳೋದು ಹೇ ಮಾಡಿಲ್ಲ ನಾನು ಮನೆ ಬಿಟ್ಟು ಹೋಗು, ಹಿಂಗೆಲ್ಲ ಹೇಳಬಾರ್ದು. ಆ ಕಾಲ ಮುಗೀತು. ಈಗ ಸಾವಕಾಶವಾಗಿ ಮಾಡ್ರಪ್ಪ ಅಂತ ಹೇಳಿ ಏನ್ ಮಾಡಬೇಕು. ಮಕ್ಕಳಿಗೆ ಸಂಧ್ಯಾವಂದನೆ ಮಾಡು ಅಂತ ಹೇಳಬೇಕಾದ್ರೆ ತಂದೆ ಏನ್ ಮಾಡಬೇಕು ಅಂದ್ರೆ, ತನಗೆ ಸಂಧ್ಯಾವಂದನೆ ಬರಲಿಲ್ಲ ಅಂದ್ರೆ ಒಂದು ತಾಮಿಗೆ ಥಾಲಿ ನೀರು ಇಟ್ಕೊಂಡು ಚೆಲ್ಲುವ ಕಾರ್ಯಕ್ರಮ ಮಾಡಬೇಕು. ಆಚಮನ ಮಾಡಿದಂಗೆ ಮಾಡಬೇಕು, ಅರ್ಘ್ಯ ಕೊಟ್ಟಂಗೆ ಮಾಡಬೇಕು. ಆದರೆ ಮಕ್ಕಳು ಏನ್ ಮಾಡ್ತಾರೆ, ಅದನ್ನ ಅನುಸರಣೆ ಮಾಡ್ತಾರೆ. ಹೀಗೆ ಪ್ರತಿಯೊಂದು ಧರ್ಮ ಕಾರ್ಯವನ್ನು ಕೂಡ ತಂದೆ ತಾಯಿಗಳು ಮಾಡೋದರಿಂದ ಮಕ್ಕಳಿಗೇನಾಗುತ್ತೆ ಅಂತ ಕೇಳಿದ್ರೆ ಅದು ಋಣಮಾರುವಾಗುತ್ತೆ. ಇದನ್ನ ಮಾಡಲಿಲ್ಲ ಅಂದ್ರೆ ಪರಿಣಾಮ ಏನಾಗ್ತದೆ, ನಾವು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ಲಿಲ್ಲ ಅಂತ ಕೇಳಿದ್ರೆ ಅದು ಅವರ ತಪ್ಪಲ್ಲ, ನಾವು ಕೊಡದೇ ಇರೋದು ಒಂದು ತಪ್ಪು, ಅವರು ತಿಳ್ಕೊಳ್ಳಿಲ್ಲ ಅದು ಎರಡೇ ತಪ್ಪು, ಅದು ಎರಡೇ ವಿಚಾರ. ಆದರೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಲಿಲ್ಲ ಅಂದ್ರೆ ನಮ್ಮ ಆತ್ಮಶ್ರಾದ್ದವನ್ನು ನಾವು ಮಾಡ್ಕೊಳ್ಳಿಕ್ಕೆ ರೆಡಿಯಾಗಿಯೇ ಅವರನ್ನು ನಾವು ಅವರ ಪಾಡಿಗೆ ಅವರನ್ನು ಬಿಡಬೇಕು. ಆದ್ದರಿಂದ ಇದು ಇವತ್ತು ಹೇಳೋ ವಿಷಯ ಅಲ್ಲ, ಎಷ್ಟೋ ಕಡೆ ನಡೆದ ವಿಷಯ. ಆದ್ದರಿಂದ ಕೌಮಾರ ಆಚರೆ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ. ಹಾಗಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ ರಾಯರಂತಾರೆ, ನಾವೊಬ್ಬರೇ ಉದ್ಧಾರವಾದರೆ ಸಾಗುವುದಿಲ್ಲ, ನಮ್ಮ ಬಂಧು ಜನ ಅಂತ ಯಾರಿದ್ದಾರೆ ಅವರಿಗೆ ಆಗಾಗ ಏನ್ ಮಾಡಬೇಕು ಅಂತ ಕೇಳಿದ್ರೆ ಉಪದೇಶವನ್ನ ಮಾಡ್ತಾ ಇರಬೇಕು. ಪ್ರೀತಿಕರವಾದ ಮಾತಿನಿಂದ ಹೇಳ್ತಾ ಇರಬೇಕು. ಉಪನಿಷತ್ತು ಹೇಳ್ತಾ ಇದೆ, ಏಷ ಆದೇಶ ಏಷ ಉಪದೇಶ ಏಷ ಮನೋಸಾಸಿತವ್ಯಂ ಅಂತ ಹೇಳ್ತಾ ಇದೆ. ನಿನಗೆ ಗೊತ್ತಾಗಲಿಲ್ಲ ಅಂತ ಕೇಳಿದ್ರೆ ಯಥಾ ತತ್ರ ವರ್ತೇರಂ ತಥಾ ತತ್ರ ವರ್ತೇತ. ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ಎಲ್ಲಿ ಜ್ಞಾನಿಗಳಿದ್ದಾರೋ ಆ ಜ್ಞಾನಿಗಳ ಹತ್ರ ಹೋಗು. ಅವ್ರೇನ್ ಹೇಳ್ತಾರೋ ಯಥಾ ತತ್ರ ವರ್ತೇರಂ ತಥಾ ತತ್ರ ವರ್ತೇತ ಏವಂ ಉಪಾಸಿತವ್ಯಂ ಏಷ ಆದೇಶ ಏಷ ಉಪದೇಶ ಎಂಬುದಾಗಿ ತೈತ್ತರೀಯ ಉಪನಿಷತ್ತು ನಮಗೆ ಆದೇಶವನ್ನ ಮಾಡ್ತಾ ಇದೆ. ಆ ರೀತಿಯಾಗಿ ನಾವೇನಾಗಬೇಕು ಅಂತ ಕೇಳಿದ್ರೆ ಬದುಕಬೇಕು ಎಂಬುದಾಗಿ ಹೇಳ್ತಾ ಇಂತಹ ಪ್ರಹ್ಲಾದರಾಜರು ಏನು ಮಾಡಿದ್ದಾರೆ, ಅಸುರ ಬಾಲಕರಿಗೆ ಉಪದೇಶವನ್ನ ಮಾಡ್ತಾ ಹೇಳ್ತಾ ಇದ್ದಾರೆ. ನಮ್ಮ ಜೀವನ ಹೇಗಿದೆ ಅಂತ ಹೇಳ್ತಾರೆ. ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ ರುಚಿರಾಂಶ್ಚ ಮಂತ್ರ ಸುಹೃಸುತ ಸ್ನೇಹ ವಶಿಷ್ಯುಷೂನಾಂ ಕಲಾಕ್ಷರಾಣ ಅನುರಕ್ತ ಚಿತ್ತ ಅಂತ ಹೇಳ್ತಾರೆ. ಏನೋ ಕಥಂ ಪ್ರಿಯಾಯ ಅನುಕಂಪಿತಾಯ, ನಮ್ಮ ಹಣೆ ಬರ ಹೇಗಾಗಿದೆ ಅಂತ ಕೇಳಿದ್ರೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅವ್ರ ಪಾಲನೆ ಅವ್ರ ಪೋಷಣೆ ಅವರು ಮುದ್ದು ಮಾತಾಡೋದನ್ನ ನೋಡ್ತಾ ನಾವೇನಾಗಿದ್ದೇವೆ, ಪರವಶರಾಗಿ ಬಿಟ್ಟಿದ್ದೇವೆ, ದೇವರನ್ನ ಮರೆತೇ ಬಿಟ್ಟಿವಿ. ಹಂಗಂದ್ರನ್ನ ಪರಿವಾರವನ್ನ ಮೇಂಟೈನ್ ಮಾಡೋದು ತಪ್ಪೇನ್ರಿ? ತಪ್ಪಲ್ಲ. ಯಾವ ವಯಸ್ಸಿಗಾದರೂ ಯಾವ ಹಂತಕ್ಕಾದರೂ ಏನಾಗಬೇಕು, ವೈರಾಗ್ಯ ಅನ್ನೋದು ಬರಬೇಕು. ಹೆಂಗೆ ಅಂದ್ರೆ 80 ವರ್ಷದ ಸಮಾರಂಭ ರೀ, 80 ವರ್ಷ ಶಾಂತಿ ಮಾಡ್ಲಿಕ್ಕತ್ಯಾರ. ಶಾಂತಿ ಮಾಡುವಾಗ ಮೊಮ್ಮಕ್ಕಳು ಅಷ್ಟೇ ಇಲ್ಲ, ಮರಿ ಮೊಮ್ಮಕ್ಕಳು ಅವ. ಹಂಗಾಗಿ ಹೂ ಹಾರಿಸೋದು ಅಂತ ಒಂದು ಕಾರ್ಯಕ್ರಮ ಇರ್ತದೆ ನೋಡ್ರಿ. ಹಂಗಾಗಿ 80 ವರ್ಷ ಬರೀ ಮೊಮ್ಮಕ್ಕಳು ಹುಟ್ಟ್ಯಾರ, ಹೂ ಹಾರಿಸೋದು ಅನ್ನೋ ಕಾರ್ಯಕ್ರಮ. ಅಂತಹ ಸಮಯದೊಳಗೆ 80 ವರ್ಷ ಬದುಕಿದ ಈ ಸಾಧಕನಿಗೆ ಏನು ಭಾವನೆ ಬರಬೇಕು ಅಂದ್ರೆ, ಈ ಕರ್ಮ ಸಾರ್ಥಕವಾಗಬೇಕಾದ್ರೆ ಯಾರಾದರೂ ಒಬ್ಬ ವಿದ್ವಾಂಸರು ಆಚಾರ್ಯರು ಬಂದು 1-2 ತಾಸು ಭಾಗವತ, ರಾಮಾಯಣ, ಹರಿವಂಶ, ಮಾರ್ಕಾಂಡೇಯ ಚರಿತ್ರೆ ಹೇಳಿದರೆ ನಾನು ಮಾಡಿದ ಕರ್ಮ ಸಾರ್ಥಕವಾಗ್ತದೆ ಅಂತ ತಿಳ್ಕೊಳ್ಬೇಕು. ಅದ್ರ ಬದಲು ಚಕ್ಲಿ ಮಾಡಿರಿ, ಸೇವು ಮಾಡಿರಿ, ಹಲ್ಲಿಗೆ ಬರಲ್ಲ, ಕಲಬತ್ನೊಳಗೆ ಹಾಕಿ ಕುಟ್ಟಿ ಕೊಡ್ರಿ ಅಂದ್ರೆ ಇವನೇನು ಉದ್ಧಾರ ಆಗ್ತಾನೆ? ಉದ್ಧಾರ ಆಗೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಹೇಳ್ತಾ ಇದ್ದಾರೆ, ಯಾವ ವಯಸ್ಸಿಗಾದರೂ ಕೂಡ ನಾವು ವೈರಾಗ್ಯವನ್ನ ಹೊಂದಬೇಕು. ಕಥಂ ಪ್ರಿಯಾಯ ಅನುಕಂಪಿತಾಯ, ಅವರಲ್ಲಿ ಅನುಕಂಪೆ, ಮಕ್ಕಳು ಮೊಮ್ಮಕ್ಕಳು ಅವರು ಮುದ್ದು ಮಾತು, ನಡೆಯೋದು, ನೋಡೋದು, ಆಟ ಪಾಠ ಮಾಟ ಇವುಗಳಲ್ಲಿ ಆಸಕ್ತರಾಗಿ ಬಿಟ್ಟು ನಾವೇನ್ ಮಾಡ್ತೇವೆ,
ಈ ಸಂಸಾರಕ್ಕೆ ತಂದು ಸಾಧನೆ ಮಾಡಿಕೊಳ್ಳಿಕ್ಕೆ ಇರತಕ್ಕಂತಹ ಈ ದೇಹವನ್ನು ಕೊಟ್ಟ ದೇವರನ್ನ ಮರೆತು ಬಿಡ್ತಾ ಇದ್ದೇವೆ. ಹಾಗಾಗಿ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲವೋ ಸಾಧು ಪ್ರಿಯನೇ ಅಂತ ಹೇಳ್ತಾರೆ. ಇದು ಸಾಧಾರಣವಲ್ಲ, ಪರಮಾತ್ಮ ದಯಮಾಡಿ ಏನು ಮಾಡಿದ್ದಾನೆ, ಕೊಟ್ಟಿದ್ದಾನೆ ಎಂಬುದಾಗಿ ಪ್ರಹ್ಲಾದರಾಜರು ಪರಮಾತ್ಮನ ಮಹಿಮೆಯನ್ನ ತಿಳಿದುಕೊಂಡು ಉದ್ಧಾರವನ್ನು ಹೊಂದುವ ಮಾರ್ಗವನ್ನು ಏನು ಮಾಡ್ತಾ ಇದ್ದಾರೆ, ಉಪದೇಶವನ್ನ ಮಾಡ್ತಾ, ಪರಮಾತ್ಮ ದೂರ ಇಲ್ಲಪ್ಪ, ಅವನು ಹತ್ತಿರವೇ ಇದ್ದಾನೆ. ದೂರ ತರಮ್ಯತ್ತು ತದೇವಾಂತಿಕ ಮಂತಿಕ. ದೂರ ಇದ್ದಾನೆ ಅಂತ ತಿಳ್ಕೊಂಡ್ರೆ ಬಹಳ ದೂರ ಹೋಗ್ಬಿಡ್ತಾನೆ. ಹತ್ತಿರ ಇದ್ದಾನೆ ಅಂದ್ರೆ ಕಣ್ಣಿಗೆ ಎವೆ ಎಂದದೆ. ಕಣ್ಣನ್ನ ರೆಪ್ಪೆ ದೂರ ಇದ್ದು ರಕ್ಷಣೆ ಮಾಡಲ್ಲ, ಕಣ್ಣಿನ ಜೊತೆಗೇ ಇದ್ದು ರಕ್ಷಣೆ ಮಾಡುವಂತೆ ಭಗವಂತನು ಕೂಡ ಏನು ಮಾಡ್ತಾನೆ, ನಮ್ಮ ಜೊತೆಗೇನೇ ಇದ್ದು ಯಾವಾಗಲೂ ಕೂಡ ನಮ್ಮನ್ನು ಬಿಂಬರೂಪಿಯಾಗಿ ರಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಆದ್ದರಿಂದ ಅಂತ ಇದ್ದಾರೆ, ತುಷ್ಟೇಚ ತತ್ರ ಕಿಮಲಭ್ಯಮನಂತ ಆದ್ಯೆ. ಪರಮಾತ್ಮ ಪ್ರೀತನಾಗಿ ಬಿಟ್ಟ ಅಂದ್ರೆ ಇನ್ಯಾವುದಕ್ಕೂ ಕೊರತೆ ಇಲ್ಲಪ್ಪ. ನಾವು ಬೇಡೋ ಕಾರಣವೇ ಇಲ್ಲ. ನಾವು ಸತ್ಕರ್ಮಗಳನ್ನ ಅನುಷ್ಠಾನ ಮಾಡಿದಾಗ ಪರಮಾತ್ಮ ಏನು ಮಾಡ್ತಾನೆ, ನಾವು ಬಯಸಿದ್ದು ಒಂದು, ಅವನ 1000 ಏನು ಮಾಡ್ತಾ ಇದ್ದಾನೆ, ಕೊಡ್ತಾನೆ ಎಂಬುದಾಗಿ ಇದಂ ರಹಸ್ಯಂ ಪರಮಂ ಗುಹ್ಯಂ. ಇದು ರಹಸ್ಯವಾದ ವಿದ್ಯೆಯನ್ನು ನಾವು ನಿಮಗೆ ಉಪದೇಶವನ್ನ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಏನಾಯ್ತ್ರಿ, ಎಲ್ಲಾ ಅಸುರ ಬಾಲಕರು ಏನು ಮಾಡಿದ್ರು ಅಂತ ಕೇಳಿದ್ರೆ, ಇಲ್ಲಿಯ ತನಕ ಪ್ರಹ್ಲಾದರಾಜರೊಬ್ಬರೇ ದೇವರ ನಾಮಸ್ಮರಣೆ ಮಾಡ್ತಾ ಇದ್ರು. ಇವಾಗ ಎಲ್ಲಾ ಅಸುರ ಬಾಲಕರು ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರಂ ಭಜೆ ಅಂತ ಎಲ್ಲಾ ಬಾಲಕರು ಏನ್ ಮಾಡಿದ್ದಾರೆ, ದೇವರ ನಾಮಸ್ಮರಣೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಆವಾಗ ಗೊತ್ತಾಯ್ತ್ರಿ, ಮೊದಲೇ ತಳಮಳ ಆಗಿತ್ತು ಅವನಿಗೆ, ಈ ಎಲ್ಲಿ ನನ್ನ ಮಗನಿಂದ ನನಗೆ ಮರಣ ಬರ್ತದೋ ಅಂತ ಗಾಬರಿ ಆಗಿತ್ತು ಅವನಿಗೆ. ಹಂಗೆ ಆಯ್ತ್ರಿ. ಹಾಗಾಗಿ ತಾಮಸರು ದೈತ್ಯರು ಎಷ್ಟೇ ತಾಂಡವಾಡಿದ್ರು ಕೂಡ ಅವರಿಗೆ ನಾಶ ಅನ್ನೋದಿದ್ದೇ ಇದೆ. ಅವರು ಎಂದೂ ಕೂಡ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯವಿಲ್ಲ. ಶಾಶ್ವತವಾಗಿರೋದು ಯಾವುದು, ಧರ್ಮ ಒಂದೇ ಶಾಶ್ವತವಾಗಿ ಇರುವಂತಹದ್ದು. ಆದ್ದರಿಂದ ಇಷ್ಟೆಲ್ಲ ಶಿಕ್ಷೆಯನ್ನ ಮಾಡಿದರೂ ಕೂಡ ನಿನಗೆ ಯಾವ ಬಲ ಇದೆ ಅಂತ ಕೇಳಿದಾಗ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು, ನಾ ಆ ಮಂತ್ರ ಉಪಾಸನೆ ಮಾಡಿದೆ, ಈ ಮಂತ್ರ ಉಪಾಸನೆ ಮಾಡಿದೆ, ಇಷ್ಟು ಪಾರಾಯಣ ಮಾಡಿದೆ, ಅಷ್ಟು ಪಾರಾಯಣ ಮಾಡಿದೆ ಅಂತ ಹೇಳಲಿಲ್ಲ. ನಾ ವಿಷ್ಣು ಪಂಚಕ ಮಾಡಿದೆ, ನಾ ಭೀಷ್ಮ ಪಂಚಕ ಮಾಡಿದೆ, ಕೃಚ್ಛ ಚಾಂದ್ರಾಯಣ ಮಾಡಿದೆ ಅಂತ ಹೇಳಿಲ್ಲ. ಪ್ರಹ್ಲಾದರಾಜರು ಏನ್ ಹೇಳಿದ್ರು, ನ ಕೇವಲಂ ಮೇ ಭವತಶ್ಚ ರಾಜಂ ಸವೈ ಬಲಂ ಬಲಿನಾಂ ಚ ಪರೇಶಾಂ. ನನಗೂ ನಿನಗೂ ಸಮಸ್ತ ಚರಾಚರ ಪ್ರಪಂಚಕ್ಕೂ ಬಲ ಕೊಟ್ಟವ ಯಾರು? ಭಗವಂತ. ಅವನು ಬಿಟ್ಟರೆ ಬೇರೆ ಯಾರೂ ಕೂಡ ಬಲ ಕೊಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲರಲ್ಲೂ ಇರುವ ಬಲ ಪರಮಾತ್ಮನಿಂದ ದತ್ತವಾದ ಬಲ. ಸೈಶ್ವರ ಕಾಲಃ ಉರುಕ್ರಮೋಸು. ಅವನೇ ಈಶ್ವರ, ಅವನೇ ಕಾಲ, ಎಲ್ಲದಕ್ಕೂ ಕೂಡ ಕಾರಣ. ಹಾಗಾಗಿ ಅವನಿಂದಲೇ ಇದೆಲ್ಲವೂ ಕೂಡ ಏನಾಗ್ತಾ ಇದೆ, ಬರ್ತಾ ಇದೆ. ನನಗೂ ನಿನಗೂ ಎಲ್ಲರಿಗೂ ಕೂಡ ಕೊಟ್ಟ ಬಲ ಪರಮಾತ್ಮನಿಂದ ದತ್ತವಾದದ್ದು. ಯಾರಿಗೂ ಸ್ವಂತವಾದ ಬಲ ಅನ್ನೋದು ಇಲ್ಲ. ಹಾಗಿರುವಾಗ ಏನಾಯ್ತು, ಹಾಗಿದ್ರೆ ಅಂತಹ ಬಲಸ್ವರೂಪನಾದವ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಸರ್ವತ್ರ ದೃಶ್ಯತೆ, ಎಲ್ಲಾ ಕಡೆಗೂ ಕೂಡ ಇದ್ದಾನೆ. ಹಾಗಾದ್ರೆ ಯದಿ ಸರ್ವತ್ರ ದೃಶ್ಯೇತ, ಎಲ್ಲಾ ಕಡೆ ಇರೋದಾದ್ರೆ ಕಸ್ಮಾ ಸ್ತಂಭೇನ ದೃಶ್ಯತೆ, ಯಾಕೆ ಈ ಕಂಬದಲ್ಲಿ ಕಾಣಲ್ಲ ಅಂತ. ಅವಾಗ ಪ್ರಹ್ಲಾದರಾಜರು ಕಾಣಬಹುದು ಅಂತ ಹೇಳಿಲ್ಲ. ಯಾಕೆ, ಎಲ್ಲಾ ಕಡೆ ದೇವರನ್ನ ಕಂಡವರವರು, ವ್ಯಾಪ್ತೋಪಾಸಕರು. ಆದ್ದರಿಂದ ಪ್ರಹ್ಲಾದರಾಜರು ದೃಶ್ಯತೆ ಈವ, ಭಗವಂತ ಕಂಡೇ ಕಾಣ್ತಾನೆ ಅಂತ ಹೇಳ್ತಾರೆ. ಅವಾಗ ಭಗವಂತ ಏನು ಮಾಡ್ತಾನೆ, ಓಹೋ ಈ ಕಂಬದಲ್ಲೂ ಇದ್ದಾನೆ ಅಂತ ತಿಳ್ಕೊಂಡಾಗ ಅದೇನು ಮಾಡಿದ, ಪದಾಹತ ಸ್ತಂಭವರಾತ್ತಿ ಪೂರ್ವಂ, ಒಂದು ಕಲ್ಪದಲ್ಲಿ ಪಾದದಿಂದ ಸಂಹಾರ ಮಾಡಿದ್ದಾನೆ, ಏಟ್ ಹಾಕಿದ್ದಾನೆ. ಅಷ್ಟು ಸಿಟ್ಟು, ಅಷ್ಟು ದ್ವೇಷ ಇತ್ತು. ಇನ್ನೊಂದು ತಲಪ್ರಹಾರ, ತಲದಿಂದ ಏನು ಮಾಡಿದ್ದಾನೆ, ಅಂಗೈಯಿಂದ ಹೊಡೆದಿದ್ದಾನೆ. ಇನ್ನೊಮ್ಮೆ ಪಾದದಿಂದ, ಇನ್ನೊಮ್ಮೆ ಗದಾಪ್ರಹಾರದಿಂದ ಏನು ಮಾಡಿದ್ದಾನೆ, ಏಟ್ ಹಾಕಿದ್ದಾನೆ. ಅವಾಗ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ, ಅಲ್ಲಿ ಇದ್ದೇ ಇದ್ದ, ಇಲ್ಲದೇ ಇರೋ ಪ್ರಕಟನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಕಡೆಗೂ ಅಂತರ್ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನ ಪ್ರಹ್ಲಾದರಾಜರು ಕಂಬದಲ್ಲೂ ಕೊಂಡಿದ್ರು. ಕಂಬದಲ್ಲೂ ಕಂಡಿದ್ದರಿಂದ ಇವನು ಕೇಳೋಕ್ಕಿಂತ ಮುಂಚೆನೇ ಕಂಬದಲ್ಲಿ ದೇವರನ್ನ ಕಂಡದ್ದರಿಂದ ಅಲ್ಲಿ ಇದ್ದಾನೆ ಅಂತ ಹೇಳಿದ್ರು.
ಪ್ರಹ್ಲಾದರಾಜರು ಇಲ್ಲದೇ ಇರೋ ದೇವರನ್ನು ಹೇಳುವುದಿಲ್ಲ, ಇರೋ ದೇವರನ್ನ. ಸತ್ಯಂ ಜಗಕ್ಕಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ. ಹಾಗಾಗಿ ಇರೋ ದೇವರನ್ನ ಹೇಳ್ತಾರೆ, ನಿರ್ಗುಣ ನಿರಾಕಾರನನ್ನು ಹೇಳೋದಿಲ್ಲ, ಗುಣಪೂರ್ಣನಾದ ಪರಮಾತ್ಮನನ್ನ ಹೇಳ್ತಾರೆ. ಹೇಳಿದಾಗ ಕಂಬಕ್ಕೆ ಪ್ರಹಾರವನ್ನ ಮಾಡಿದಾಗ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ ವ್ಯಾಪ್ತಿಂಚ ಭೂತೇಶು ಇನ್ನಾಗಿದೆ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯ ನ ಮೃಗಂ ನ ಮಾನುಷಂ ಎಂಬುದಾಗಿ ಭಗವಂತ ನರಸಿಂಹನಾಗಿ ಅವತಾರ ಮಾಡಿದ. ನರಸಿಂಹ ಅಂದ್ರೆ ಏನ್ರಿ ಆಚಾರ, ನಾವು ಇಷ್ಟು ವರ್ಷ ಪುರಾಣ ಕೇಳಿಗತ್ತೀವಿ, ನೀವು ಹೇಳಿಕತ್ತೀರಿ. ನರಸಿಂಹ ಅಂದ್ರೆ ನರಸಿಂಹ ಅಲ್ಲ. ನರಸಿಂಹ ಅಂದ್ರೆ ಏನು? ನರನೂ ಅಲ್ಲ, ಸಿಂಹನೂ ಅಲ್ಲ, ಅವನೇ ನರಸಿಂಹ. ಅಯ್ಯೋ ಏನ್ರಿ ಆಚಾರ, ಒಂದು ಹೇಳ್ರಿ, ಹೌದರಂತ ಹೇಳ್ರಿ, ಇಲ್ಲ ಅಂತೇಳಿ ಹೇಳ್ರಿ, ಎರಡೂ ಹೇಳ್ತೀರಲ್ಲ ಹೆಂಗೆ ಅಂತ ಕೇಳಿದ್ರೆ, ಅವನು ನರಸಿಂಹ ಹೌದೂನೂ ಹೌದು, ನರಸಿಂಹ ಅಲ್ಲ. ಎಂತಹ ನರ ಅಲ್ಲ, ನಮ್ಮಂತಹ ನರ ಅಲ್ಲ. ಸಿಂಹ ಅಂದ್ರೆ ಕಾಡಿನ ಸಿಂಹ ಅಲ್ಲ. ಯಾಕೆಂದ್ರೆ ನರಸಿಂಹನಾಗಿ ಪ್ರಕಟನಾದಾಗ ಶಂಖ ಚಕ್ರ ಗದಾ ಪದ್ಮ ಹಾರ ಕೇಯೂರು ಕವಚ ಕಿರೀಟ ಕುಂಡಲಗಳಿಂದ ಪೀತಾಂಬರಗಳಿಂದ ಸಹಿತನಾಗಿ ಭಗವಂತ ಬಂದಾನೆ. ಕಾಡಿನಲ್ಲಿರೋ ಸಿಂಹಕ್ಕೆ ಶಂಖ ಚಕ್ರ ಇರ್ತದೇನ್ರಿ? ಇರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಂತಹ ಸಿಂಹ ಅಲ್ಲ, ಅಂತಹ ನರ ಅಲ್ಲ. ಹಾಗಾಗಿ ನರಸಿಂಹ. ಎಂತಹ ನರಸಿಂಹ? ನ ರೀಯತೇತಿ ನರಹ, ಎಂದೂ ನಾಶ ಆಗಲ್ಲ. ಅವನ ದೇಹಕ್ಕೆ, ಅವನ ಗುಣಗಳಿಗೆ, ಅವನ ರೂಪಗಳಿಗೆ, ಅವನ ಅವತಾರಗಳಿಗೇನಿಲ್ಲ, ನಾಶ ಇಲ್ಲ. ಆದ್ದರಿಂದ ಅವನು ಬರೀ ನರ ಅಲ್ಲ, ನಾಶ ಹೊಂದದೇ ಇರುವ ವಸ್ತು ಮಾತ್ರವಲ್ಲ, ದೀರ್ಘ ಮಾಡಬೇಕು, ನಾರ ಅಂತ ಮಾಡಬೇಕು, ನಾರಸಿಂಹ. ಆದ್ದರಿಂದಲೇ ಜಗನ್ನಾಥದಾಸರು ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ ಅಂತ ಹೇಳಿದ್ರು. ನಾರಸಿಂಹ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷರಹಿತವಾದವಳು. ಯಾರು? ಮಹಾಲಕ್ಷ್ಮೀ ದೇವಿ. ಅವಳಿಗೇನಾಗಿದ್ದಾನೆ? ಸಿಂಹೋ ಪತಿ ಪ್ರಭು ಅದೀಶಃ. ಅಂದ್ರೆ ಸಿಂಹ ಅನ್ನೋ ಶಬ್ದಕ್ಕೆ ಪತಿ ಅಂತ ಅರ್ಥ, ಕೋಶದಲ್ಲಿ ಹೇಳ್ತಾರೆ. ಹಾಗಾಗಿ ನಾರಸಿಂಹ ಅಂದ್ರೆ ನಿತ್ಯ ಮುಕ್ತಳಾದ ಮಹಾಲಕ್ಷ್ಮೀ ದೇವಿಗೆ ಸಿಂಹ ಪತಿಯಾಗಿದ್ದಾನೆ. ಹಾಗಾಗಿ ನಾರಸಿಂಹ ಅನ್ನೋ ಶಬ್ದದಿಂದಲೇ ಲಕ್ಷ್ಮೀ ನರಸಿಂಹ ಅಂತ ಹೇಳ್ದಂಗಾಯ್ತು. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷರಹಿತಳು. ಹಾಗಾಗಿ ದೋಷರಹಿತವಾದದ್ದು ಯಾವುದು? ಅನಾದಿಯಾದ ಅಪೌರುಷೇಯವಾದ ವೇದ. ಆ ವೇದಗಳನ್ನ ಪ್ರಳಯ ಕಾಲದಲ್ಲಿ ತನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡೇನು ಮಾಡ್ತಾನೆ? ರಕ್ಷಣೆಯನ್ನು ಮಾಡ್ತಾನೆ. ಆದ್ದರಿಂದ ಅರ ಅಂದ್ರೆ ದೋಷ, ದೋಷ ಇಲ್ಲದೆ ಇರುವಂತಹ ನಾರ ಅಂದ್ರೆ ವೇದಗಳು, ಅವುಗಳನ್ನು ರಕ್ಷಣೆ ಮಾಡ್ತಾನೆ. ಬ್ರಹ್ಮಾದಿ ದೇವತೆಗಳು ಉಪದೇಶ ಮಾಡ್ತಾನೆ. ಆದ್ದರಿಂದ ನಾರಸಿಂಹ ಅಂದ್ರೆ ವೇದಗಳನ್ನ ರಕ್ಷಣೆ ಮಾಡುವ ಪರಮಾತ್ಮ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷ ಇಲ್ಲದೆ ಇರತಕ್ಕಂತಹ ಮುಕ್ತರು. ಆ ಮುಕ್ತರ ಸಮೂಹ. ಅಂತಹ ಮುಕ್ತರು ಯಾರು? ಮುಕ್ತರಾದ ಬ್ರಹ್ಮದೇವರು, ಮುಕ್ತರಾದ ರುದ್ರದೇವರು. ಅಂತಹ ಮುಕ್ತರಾದಂತಹ ಬ್ರಹ್ಮ ರುದ್ರಾದಿಗಳಿಗೆ ಸಿಂಹ ಒಡೆಯನಾಗಿದ್ದಾನೆ. ಆದ್ದರಿಂದ ನಾರಸಿಂಹ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷರಹಿತವಾಗಿರ್ತಕ್ಕಂತಹ ಬುದ್ಧಿ ಉಳ್ಳವರು. ಪ್ರಳಯೇಪ ಪ್ರತಿಭಾತ ಪರಾವರಹ. ಪ್ರಳಯ ಕಾಲದಲ್ಲೂ ಬುದ್ಧಿಜ್ಞಾನಗಳ ಭಕ್ತಿಯ ತಿರೋಧಾನ ಇಲ್ಲದೆ ಇರತಕ್ಕಂತಹ ವಾಯುದೇವರು. ಅವರೇನು ಅಂತ ಅನ್ಸ್ಕೊಳ್ತಾರೆ? ಅರ ನಾರ ಅನ್ಸ್ಕೊಳ್ತಾರೆ. ಅಂತಹ ಬ್ರಹ್ಮವಾಯುದೇವರಿಗೆ ಭಗವಂತ ಏನಾಗಿದ್ದಾನೆ? ಸಿಂಹ, ಸಿಂಹನಾಗಿದ್ದಾನೆ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷರಹಿತವಾದಂತಹ ಅಪೌರುಷೇಯವಾದ ವೇದಗಳ ಸಾರಭೂತವಾದ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಆರಂಭ ಮಾಡಿಕೊಂಡು ಓಂ ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅಂತ ಹೇಳಿ 564 ಬ್ರಹ್ಮಸೂತ್ರಗಳು. ಆ ಬ್ರಹ್ಮಸೂತ್ರಗಳಿಗೆ ನಾಶ ಇಲ್ಲ, ದೋಷ ಇಲ್ಲ. ಅಂತಹ ಬ್ರಹ್ಮಸೂತ್ರಗಳಿಗೆ ಭಗವಂತ ಏನಾಗಿದ್ದಾನೆ? ಸಿಂಹ, ನಿಯಾಮಕನಾಗಿದ್ದಾನೆ. ರಚನೆಯನ್ನ ಮಾಡಿದ್ದಾನೆ ಬ್ರಹ್ಮಸೂತ್ರಗಳನ್ನು ವೇದವ್ಯಾಸ ರೂಪದಿಂದ. ಆದ್ದರಿಂದ ಭಗವಂತ ನಾರಸಿಂಹ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷ ಇಲ್ಲದೆ ಇರತಕ್ಕಂತಹ ನಾರಾಯಣ ರೂಪದಿಂದ ರಚನೆ ಮಾಡಿದ 100 ಕೋಟಿ ಶ್ಲೋಕಾತ್ಮಕವಾದ ಪಂಚರಾತ್ರ. ಅವುಗಳಿಗೆ ನಾಶ ದೋಷ ಇಲ್ಲ, ಅವುಗಳಿಗೆ ಭಗವಂತ ಏನಾಗಿದ್ದಾನೆ? ಸಿಂಹನಾಗಿದ್ದಾನೆ. ಆದ್ದರಿಂದ ಭಗವಂತ ನಾರಸಿಂಹ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷರಹಿತವಾದ ಹಯಗ್ರೀವ ರೂಪದಿಂದ ರಚನೆ ಮಾಡಿದ ಮೂಲ ರಾಮಾಯಣ. ಅದು 100 ಕೋಟಿ ಶ್ಲೋಕಾತ್ಮಕವಾದದ್ದು. ಅದಕ್ಕೆ ಸಿಂಹ ನಿಯಾಮಕನಾಗಿದ್ದಾನೆ, ರಚನೆ ಮಾಡಿದ್ದಾನೆ. ಆದ್ದರಿಂದ ನಾರಸಿಂಹ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷ ಇಲ್ಲದೆ ಇರತಕ್ಕಂತಹ ನಾರಾಯಣ ರೂಪದಿಂದ ರಚನೆ ಮಾಡಿದ 50 ಕೋಟಿ ಶ್ಲೋಕಾತ್ಮಕವಾದ ತಂತ್ರ ಭಾಗವತ. ಅದನ್ನ ಸಿಂಹ ನಿಯಮನವನ್ನು ಮಾಡ್ತಾನೆ, ರಚನೆಯನ್ನ ಮಾಡಿದ್ದಾನೆ. ಆದ್ದರಿಂದ ಭಗವಂತ ನಾರಸಿಂಹ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷರಹಿತವಾದದ್ದು ಯಾವುದು?
ಭಗವಂತ ವೇದವ್ಯಾಸ ರೂಪದಿಂದ ರಚನೆ ಮಾಡಿರತಕ್ಕಂತಹ 60 ಲಕ್ಷ ಶ್ಲೋಕಾತ್ಮಕವಾದ ಮಹಾಭಾರತ. ಅದಕ್ಕೆ ನಾಶ ಇಲ್ಲ, ದೋಷ ಇಲ್ಲ. ಹಾಗಾಗಿ ಅದಕ್ಕೆ ಸಿಂಹ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಭಗವಂತ ಏನು ಅಂತ ಕೇಳಿದ್ರೆ ಸಿಂಹ, ನಾರಸಿಂಹ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷರಹಿತವಾಗಿರತಕ್ಕಂತಹ ಯಾವುದು ಅಂತ ಕೇಳಿದ್ರೆ ಮತ್ಸ್ಯ, ಕೂರ್ಮ ಮೊದಲಾಗಿರ್ತಕ್ಕಂತಹ 17 ಪುರಾಣಗಳು, ಅವುಗಳಿಗೆ ಭಗವಂತ ಸಿಂಹ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಭಗವಂತ ನಾರಸಿಂಹ. ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷ ನಾಶರಹಿತವಾದ ಭಾಗವತ. ಯಾಕೆಂದ್ರೆ ಭಾಗವತ ರಚನೆಯಾಗುವ ಮೊದಲೇ ಕೃಷ್ಣಾವತಾರಕ್ಕಿಂತ ಮುಂಚೆನೇ ಭಾಗವತವನ್ನ ವೇದವ್ಯಾಸರು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಶುಕಾಚಾರ್ಯರಿಗೆ ಉಪದೇಶ ಮಾಡಿದ್ದಾರೆ. ಇನ್ನೂ ಕೃಷ್ಣಾವತಾರ ಹಾಗೇ ಇಲ್ಲ ಅಂದ ಮೇಲೆ ಭಾಗವತಕ್ಕೂ ದೋಷ ನಾಶ ಇಲ್ಲ. ಆದ್ದರಿಂದ ಅಂತಹ ದೋಷ ನಾಶ ಇಲ್ಲದೆ ಇರತಕ್ಕಂತಹ ಭಾಗವತ ನಾರ ಅಂತ ಅನಿಸ್ಕೊಡ್ತಾ ಇದೆ. ಅಂತಹ ನಾರ ಎನಿಸಿದ ಯಾರು ಸಿಂಹ ಭಗವಂತ ಏನಾಗಿದ್ದಾನೆ, ಭಾಗವತಕ್ಕೆ ಸಿಂಹನಾಗಿದ್ದಾನೆ. ಆದ್ದರಿಂದ ಭಗವಂತ ನಾರಸಿಂಹ ಶಬ್ದವಾಚ್ಯ. ನರ, ನರನ ಸಂಬಂಧಿಯಾದವ ಯಾರು? ನಾರ. ನರನ ಸಂಬಂಧಿಯಾದವ ಯಾರು ಅಂದ್ರೆ ನರೇ ವಿಷ್ಣು ಸಮಾವಿಷ್ಟ ಅಂದ್ರೆ ಬಲರಾಮ ದೇವರು. ಬಲರಾಮ ದೇವರಲ್ಲಿ ಪರಮಾತ್ಮ ಶುಕ್ಲಕೇಶ ರೂಪದಿಂದ ಇದ್ದಾನೆ. ಹಾಗಾಗಿ ಅಂತಹ ಶುಕ್ಲಕೇಶದಿಂದ ರೂಪದಿಂದ ಇರುವ ಬಲರಾಮ ದೇವರಲ್ಲಿ ಸಿಂಹ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಭಗವಂತ ನಾರಸಿಂಹ. ನರ ಅಂದ್ರೆ ಯಾರು? ಅರ್ಜುನ. ಅರ್ಜುನನಲ್ಲಿ ಒಂದು ರೂಪದಿಂದ ಇದ್ದಾನೆ, ನಾರಾಯಣ ರೂಪದಿಂದ. ಆದ್ದರಿಂದ ನರೇ ವಿಷ್ಣು ಸಮಾವಿಷ್ಟ ಅಂತ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ನರ ಎನಿಸಿದ, ನಾರ ಎನಿಸಿದ ಅರ್ಜುನನಲ್ಲಿ ಒಂದು ರೂಪದಿಂದ ಇರುವುದರಿಂದ ಭಗವಂತ ಏನಾಗಿದ್ದಾನೆ, ನಾರಸಿಂಹ ಅಂತ ಅನ್ಸ್ಕೊಳ್ತಾರೆ. ನರ ಅಂದ್ರೆ ಯಾರು? ಅಕ್ರೂರ. ಅಕ್ರೂರ ಏನು ಮಾಡಿದ ಅಂತ ಕೇಳಿದ್ರೆ ಸಾವಿರಾರು ಯಜ್ಞಗಳನ್ನು ಮಾಡಿದ. ಯಾಕೆ ಅಂತ ಕೇಳಿದ್ರೆ ಅವನಲ್ಲಿ ಬ್ರಹ್ಮದೇವರ ಆವೇಶ ಇದೆ. ಅದಕ್ಕೋಸ್ಕರವಾಗಿ ಅಷ್ಟು ಯಜ್ಞ ಯಾಗಾದಿಗಳನ್ನು ಮಾಡಿದ. ಹಾಗಾಗಿ ನರ ಎನಿಸಿದ ಅಕ್ರೂರನಲ್ಲಿ ಏನು ಮಾಡಿದ, ದೋಷರಹಿತವಾಗಿರತಕ್ಕಂತಹ ಯಜ್ಞಯಾಗಾದಿಗಳನ್ನು ಮಾಡಿಸಿ ದೋಷರಹಿತವಾದ ಬ್ರಹ್ಮದೇವರು ಅವರಲ್ಲಿ ಇರೋದರಿಂದ ಅವನಿಗೇನಾದ, ಭಗವಂತ ಆಶ್ರಯನಾದ, ಸಿಂಹನಾದ. ಆದ್ದರಿಂದ ನಾರಸಿಂಹ. ನರ ಅಂದ್ರೆ ಯಾರು? ಇಷ್ಟೆಲ್ಲ ದೇವ್ರ ಬಗ್ಗೆ ಹೇಳಿದ್ರೆ ನಮ್ಮ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದ್ರೆ ನರನ ಸಂಬಂಧಿಯಾದದ್ದು ನಾರ ಅಂದ್ರೆ ಯಾರು? ಜೀವರು. ಜೀವರೆಷ್ಟಿದ್ದಾರೆ? ಅನಂತಕೋಟಿ ಜೀವರಾಶಿಗಳು. ಅನಂತಕೋಟಿ ಜೀವರಾಶಿಗಳಿಗೆ ಏನಿಲ್ಲ, ನಾಶ ಇಲ್ಲ. ನಾಶ ಇರೋದು ಯಾವುದಕ್ಕೆ? ದೇಹಕ್ಕೆ. ಜೀವಕ್ಕೇನಿಲ್ಲ, ಜೀವಕೋಟಿಗೆ ನಾಶ ಇಲ್ಲ. ಹಾಗಾಗಿ ಅನಾದಿಯಾದ ನಾಶರಹಿತವಾದ ಜೀವಕೋಟಿಗೆ ಭಗವಂತ ಸಿಂಹ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಭಗವಂತೇನು ನಾರಸಿಂಹ. ಆದ್ದರಿಂದ ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಹೀಗೆ ನರಸಿಂಹ ಶಬ್ದವನ್ನು ಹೀಗೆ ಚಿಂತನೆ ಮಾಡೋದು. ಇಷ್ಟೇ ಇಲ್ಲ, ನನಗೆಷ್ಟು ನೆನಪು ಅಷ್ಟು ಹೇಳಿನಿ. ನಾರಾಯಣ ಶಬ್ದಕ್ಕೆ ರಾಯರ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರು, ಅವರ ಗುರುಗಳಾದ ವಿಜಯೇಂದ್ರ ತೀರ್ಥರು 124 ರೀತಿಯಾದ ಅರ್ಥವನ್ನು ನಾರಾಯಣ ಶಬ್ದಕ್ಕೆ ಬರೆದಿದ್ದಾರೆ. ಯಾದವಾರ್ಯರ ಶಿಷ್ಯರಾಗಿರ್ತಕ್ಕಂಥ ಶ್ರೀನಿವಾಸ ತೀರ್ಥರು 72 ರೀತಿಯಾದ ಅರ್ಥವನ್ನು ಬರೆದಾರೆ. ಅಂದ ಮೇಲೆ ಎಷ್ಟಾಯ್ತ್ರಿ? ಆಮೇಲೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಟೀಕಾಕೃತ್ಪಾದರು ತತ್ವಪ್ರಕಾಶಿಕೆಯಲ್ಲಿ ಏನು ಮಾಡಿದ್ದಾರೆ, ನಾರಾಯಣ ಶಬ್ದವನ್ನು ಹೇಗೆ ನಿರ್ವಚನ ಮಾಡಬೇಕು ಅಂತೆಲ್ಲ ತಿಳಿಸಿದ್ದಾರೆ. ಅಷ್ಟಮ ಸ್ಕಂದದಲ್ಲಿ ನಾರಾಯಣ ಶಬ್ದ ಬರ್ತದೆ, ಆವಾಗ ನೋಡೋಣ. ಸರಿ, ಇವಾಗ ಸದ್ಯಕ್ಕೆ ಯಾವುದು ಅಂತ ಕೇಳಿದ್ರೆ ನಾರಸಿಂಹ. ಹಾಗಾಗಿ ಭಗವಂತೇನು ಮಾಡಿದ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ ವ್ಯಾಪ್ತಿಂಚ ಭೂತೇಷು ಅಖಿಲೇಷು ಜಾತ್ಮನಃ ಅದಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯ ನ ಮೃಗಂ ನ ಮಾನುಷಂ. ಹಾಗಾಗಿ ಏನು ಗೊತ್ತಾಯ್ತು ಈಗ? ಭಗವಂತ ನರಸಿಂಹ ಹೌದು ಅಂತಲೂ ಆಯಿತು, ನರಸಿಂಹ ಅಲ್ಲ ಅಂತಲೂ ಆಯಿತು. ನಮ್ಮಂತಹ ನರ ಅಲ್ಲ, ನಮ್ಮಂತಹ ಸಿಂಹ ಅಲ್ಲ, ಅಪೌರುಷೇಯವಾದ ಸರ್ವೋತ್ತಮನಾದ ಭಗವಂತನನ್ನ ನಾರಸಿಂಹ ಎಂಬುದಾಗಿ ಕರೀತವೆ. ಆದ್ದರಿಂದ ನಾವು ಲಕ್ಷ್ಮೀ ನರಸಿಂಹ ಅಂತ ಪ್ರತ್ಯೇಕವಾಗಿ ಕರೆಯೋದು ಬೇಡ ಅಂತಾರೆ. ನಾರಸಿಂಹ ಅನ್ನೋ ಶಬ್ದದಲ್ಲೇ ಲಕ್ಷ್ಮೀ ಸಹಿತನಾದ ನರಸಿಂಹ ಇದ್ದಾನೆ ಅಂತ ಅನುಸಂಧಾನವನ್ನ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ, ಎಲ್ಲಾ ದೇವತೆಗಳಿದ್ದಾರೆ, ಸಾವಿರಾರು ದೇವತೆಗಳಿದ್ದಾರೆ. ಜಗನ್ನಾಥ ದಾಸರು ನಾರಸಿಂಹ ಅಂತ ನರಸಿಂಹನನ್ನೇ ಯಾಕೆ ತಗೊಂಡ್ರು? ಪ್ರಹ್ಲಾದರಾಜರ ಉಪಾಸ್ಯ ಮೂರ್ತಿ ಯಾರು? ನರಸಿಂಹದೇವರು. ಪ್ರಹ್ಲಾದರಾಜರ ತಮ್ಮ ಯಾರು? ಸಲ್ಲಾದರಾಜರು. ಅವರ ಉಪಾಸ್ಯ ಮೂರ್ತಿನೇ ನರಸಿಂಹದೇವರು. ಹಂಗಾಗಿ ತಮ್ಮ ಉಪಾಸ್ಯ ಮೂರ್ತಿ ತಮ್ಮ ಗುರುದೇವರು ಅಂತ ನರಸಿಂಹದೇವರು ಸ್ಮರಣೆ ಮಾಡಿದಾರೇನ್ರಿ ಅಂತ ಕೇಳಿದ್ರೆ ಹಂಗಲ್ಲ. ಎಲ್ಲಾರು ಏನಂತ ಆಚಾರ, ನಮ್ಮನೆ ಕುಲದೇವ್ರು ನರಸಿಂಹದೇವ್ರಿ,
ಇನ್ನು ಕೆಲವರು ಹೇಳ್ತಾರೆ ಇಲ್ರಿ ಇಲ್ರಪ್ಪ ನರಸಿಂಹ ಗಿರಿಸವ ಇಲ್ಲ, ನಮಗೆ ಸಂಬಂಧ ಇಲ್ಲ, ನಮಗೆ ಕೃಷ್ಣಾಷ್ಟಮಿ ಕೃಷ್ಣ ನಮ್ಮ ಕುಲದೇವರು ಉಡುಪಿ ಕೃಷ್ಣ ಅಂತ ಹೇಳ್ತಾರೆ. ಆದರೆ ಯಾರಿಗೆ ಯಾರೇ ಕುಲದೇವರಿದ್ರೂ ಕೂಡ ಎಲ್ಲ ಕುಲಕೋಟಿಗಳ ಕುಲಗುರು ಯಾರು, ಕುಲದೇವರು ಯಾರು ಅಂದ್ರೆ ನರಸಿಂಹದೇವರು. ಯಾಕೆಂದ್ರೆ ಜೀವ ಅನೇಕ ಜನ್ಮಗಳನ್ನು ಎತ್ತಿ ಸಾಧನೆಯನ್ನ ಮಾಡಿ ಕೊನೆಗೊಮ್ಮೆ ಮೋಕ್ಷವನ್ನು ಹೊಂದ್ತಾನೆ. ಮೋಕ್ಷವನ್ನು ಹೊಂದಬೇಕಾದರೆ ಈ ಶರೀರ ಇದೆಯಲ್ಲ, ಮೋಕ್ಷಕ್ಕೆ ಪ್ರತಿಬಂಧಕವಾಗಿರತಕ್ಕಂತಹ ಈ ಲಿಂಗ ಶರೀರ ಇದೆಯಲ್ಲ, ಈ ಲಿಂಗ ಶರೀರವನ್ನ ಭಗವಂತ ಏನ್ ಮಾಡ್ತಾನೆ, ಗದೆಯಿಂದ ಖಡ್ಗದಿಂದ ಸೀಳಿ ಮೋಕ್ಷವನ್ನು ಕೊಡ್ತಾನೆ. ಆ ಮೋಕ್ಷವನ್ನು ಕೊಡುವ ರೂಪ ಯಾವುದು? ನರಸಿಂಹ ರೂಪ. ನರಸಿಂಹ ರೂಪದಿಂದ ಮೋಕ್ಷವನ್ನು ಕೊಡ್ತಾನೆ. ಹಾಗಾಗಿ ಜಗನ್ನಾಥದಾಸರು ಹೇಳ್ತಾರೆ, ಇದನ್ನ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ, ಹರಿಕಥಾಮೃತ ಸಾರ, ಇದನ್ನ ಪಾರಾಯಣ ಮಾಡೋದ್ರಿಂದ ಮೋಕ್ಷವೇ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾರಸಿಂಹನೇ ನಮಿಪೆ ಕರುಣೆ ಪುದಯಮಗೆ ಮಂಗಳವ. ಶ್ರೀ ಹರೇ ನಮಃ, ಶ್ರೀ ಕೃಷ್ಣಾಯ ನಮಃ. ಸಾಕಿಲ್ಲಿಷ್ಟು. ಇವತ್ತು ಪ್ರಸನ್ನ ವೆಂಕಟದಾಸರ ಆರಾಧನೆ ಈಗ 10 ಗಂಟೆಗೆ ಎಲ್ಲ ದಾಸರ ಗೋಷ್ಠಿಗಳು ಆರಂಭ ಆಗ್ತದೆ. ಯಾರಿಗೆ ಅನುಕೂಲ ಆಗ್ತದೆ ಅವರು ಬರೀ. ಇವತ್ತು ನಾಳೆ ಎಲ್ಲ ಗೋಷ್ಠಿ, ವೇದಾಂತ ಗೋಷ್ಠಿ, ದಾಸರ ಕೃತಿಗಳ ಗೋಷ್ಠಿ, ಆಮೇಲೆ ನಾಳೆ ಮಧ್ಯಾಹ್ನ ಮಹಿಳಾ ಗೋಷ್ಠಿ, ಆಮೇಲೆ ದ್ವಾದಶಿ ತೀರ್ಥಪ್ರಸಾದ. ಎಲ್ಲರೂ ಕೂಡ ಎಲ್ಲ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಂಶಸ್ಥರು ಹೇಳಿದ್ದಾರೆ. ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಈಗ ಈ ನೇರವಾಗಿ ಅಲ್ಲೇ ಹೋಗೋದು. 10 ಗಂಟೆಗೆ ಗೋಷ್ಠಿ ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಹಿಂದಿನ ದಾಸ ಸಾಹಿತ್ಯದ ಪ್ರಾಜೆಕ್ಟಿನ ಅಧಿಕಾರಿಗಳಾದ ಅಪ್ಪಣ್ಣಾಚಾರ್ಯರು ಕೂಡ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತೆಲ್ಲ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಅವಶ್ಯವಾಗಿ ಎಲ್ಲರೂ ಕೂಡ ಬರಬೇಕು ಅಂತ ಸೂಚನೆ ಇದೆ. 8:00 ಮಂಗಳಾರತಿ ಕೊಡ್ರಿ. ಹಾಂ 8:00 ಆಮೇಲೆ ಸರಿ ಮಾಡಿ.